ಗಣನಾಯಕ ಕರಿವರ ಬದನ ಕರವು ಅನುಗ್ರಹ ಸೋಯಿ ಬುದ್ಧಿರಾಸಿ ಸುಭಗುಣ ಸದನ. ಮಿಥಿಲಾ ನಗರದಲ್ಲಿ ಮಿಥಿಲಾ ನಗರಕ್ಕೆ ಹತ್ತಿರಕ್ಕೆ ಬಂದಿದ್ದಾರೆ ವಿಶ್ವಾಮಿತ್ರ ರಾಮಲಕ್ಷ್ಮಣರು. ಬಂದಾಗ ಆ ನಗರ ಸುಂದರವಾಗಿದೆ. ಬನಯಿನ ಬರನತ ನಗರ ನಿಕಾಯಿ ಜಹಾ ಜಾಯಿ ಮನತಹಿ ಲೊಭಾಯಿ ಚಾರು ಬಜಾರು ವಿಚಿತ್ರ ಅಂಬಾರಿ ಮಣಿಮಯ ವಿಧಿ ಜನು ಸ್ವಕರ ಸಮಾರಿ. ಅಂದರೆ ಚಾರು ಬಜಾರು ವಿಚಿತ್ರ ಅಮಾರಿ. ಅಲ್ಲಿ ಬಜಾರು ಅಂದರೆ ಮಾರ್ಕೆಟ್ಗಳು ಸುಂದರವಾಗಿವೆ ಅಂತೆ. ಎಲ್ಲ ಬಗೆ ಬಗೆಯಾದ ಅಲಂಕಾರಗಳು ಮಣಿಮಯ ವಿಧಿ ಜನು ಸ್ವಕರ ಸಮ. ಎಲ್ಲ ಮಣಿಗಳು ಸುಂದರಗಳಾದ ಮಣಿಗಳಿಂದ ಅಲಂಕಾರವಾಗಿದೆ. ಅದು ನೋಡಿದ್ದರೆ ವಿಧಿ ಸಾಕ್ಷಾತ್ತು ಬ್ರಹ್ಮದೇವನೇ ತನ್ನ ಸೇವಕರಿಂದಲ್ಲ ತನ್ನ ಕೈಯಾರ ಮಾಡಿದಂತೆ ಸುಂದರವಾಗಿದ್ದಂತೆ. ಬ್ರಹ್ಮದೇವನೇ ತನ್ನ ಕೈಯಿಂದ ಮಾಡಿದ್ದರಂತೆ. ಅಂದರೆ ಕೆಲವರು ಮಾಡಿರುವ ಸುಂದರ ನೋಡಿದ್ದರೆ ಇದು ಮನುಷ್ಯ ಮಾಡಿದ್ದಲ್ಲ ಅನಿಸುತ್ತದೆ. ಮನುಷ್ಯ ಮಾಡಿದ್ದಲ್ಲ ಅಂದರೆ ಆ ವಸ್ತುವನ್ನು ನೋಡಿದ್ದರೆ ಇದು ಸಾಮಾನ್ಯ ಮನುಷ್ಯ ಅಲ್ಲ, ಮಾಡಿದ್ದು ಮನುಷ್ಯನೂ ಅಲ್ಲ. ಅಂದರೆ ಅದರಲ್ಲಿ ಏನೋ ಒಂದು ಮಾನವಾತೀತ ತತ್ವ ಇದೆ ಅನಿಸುತ್ತದೆ. ಹಾಗೆ ಇದೆ ಅಂತೆ ಆ ನಗರ. ಧನಿಕ ಬನಿಕ ಬರ ಧನದ ಸಮಾನ ಬೈಠೆ ಸಕಲ ಬಸ್ತುಲಯನಾನ. ಧನಿಕ ಬನಿಕ ಬರ ಧನದ ಸಮಾನ. ಅಲ್ಲಿರುವಂಥ ವ್ಯಾಪಾರಿಗಳು ವೈಶ್ಯಕರು ಧನಿಕ ಬನಿಕರು ಒಬ್ಬೊಬ್ಬನು ಕುಬೇರನಷ್ಟು ಧನಿಕರಿದ್ದಾರಂತೆ. ಒಬ್ಬೊಬ್ಬರು ಕುಬೇರರು ಸಾಮಾನ್ಯ ಅದೇನು ವ್ಯಾಪಾರಿಗಳಲ್ಲ. ಧನಿಕ ಬನಿಕ ಬರ ಧನದ ಸಮಾನ ಬೈಟೆ ಸಕಲ ವಸ್ತುಲಯಾನ. ಈಗ ಒಬ್ಬೊಬ್ಬರ ಅಂಗಡಿಯಲ್ಲಿ ಕೂತಿದ್ದರೆ ಎಲ್ಲ ವಸ್ತುಗಳು ಸಿಗ್ತದಂತೆ. ಸೊ ಆ ಕಾಲದಲ್ಲಿಯೂ ಮಾಲ್ಗಳಿತ್ತ, ಸೂಪರ್ ಮಾರ್ಕೆಟ್ ಎಲ್ಲ ವಸ್ತುಗಳು ಇರುತ್ತದಂತೆ, ಎಲ್ಲ ಸಿಗ್ತದಂತೆ. ಬೈಟೆ ಸಕಲ ವಸ್ತು ಲಯನಾನ. ಚೌಹಟ ಸುಂದರ ಗಲಿ ಸುಹಾಯಿ. ಚೌಹಟ ಅಂದರೆ ಏನು ಹೇಳ್ತಾರೆ? ಸೆಂಟರ ಸರ್ಕಲ ಏನು ಹೇಳ್ತಾರೆ? ಚೌಕ ಅಂದರೆ 4 ದಾರಿಗಳು ಸೇರಿಕೊಳ್ತವೆ. ಅಂಥ ಸೆಂಟರ್ಗಳು ಒಂದೊಂದು ಚೌಹಟ ಸುಂದರ. ಗಲಿ ಸುಹಾಯಿ ಒಂದೊಂದು ರೋಡು ಸುಂದರವಾಗಿದೆ. ಅಂದರೆ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದ ಸಿಟಿ. ರೋಡು ಸುಂದರವಾಗಿವೆ, 4 ದಾರಿಗಳು ಸೇರಿಕೊಂಡಿದ್ದು ಅದು ಸುಂದರ. ಸೆಂಟರ್ಗಳು ಸುಂದರವಾಗಿವೆ. ಸಂತತ ರಹಿ ಸುಗಂಧ ಸಿಂಚಾಯಿ. ಅಲ್ಲಿ ಎಲ್ಲಿಯೂ ಕೊಳೆ ಕಂಡು ಬರಲ್ಲ ಅಂತೆ. ರೋಡುಗಳೆಲ್ಲ ಕ್ಲೀನಾಗಿರುತ್ತವಂತೆ. ಅಷ್ಟೇ ಅಲ್ಲ, ಎಲ್ಲಿ ದುರ್ಗಂಧವಿಲ್ಲ, ಕ್ಲೀನ್ ಮಾಡಿರುತ್ತದೆ. ಸುಗಂಧ ಅಂದರೆ ಏನೋ ಒಂದು ಮರೆತು ಆ ಕಾಲದಲ್ಲಿ ಸುಗಂಧ ವಸ್ತುಗಳು ಏನಿತ್ತು, ಹೂಗಳಿರುತ್ತಿದ್ದರೋ ಅಥವಾ ಏನಾದರೂ ಅತ್ತರು ಪನ್ನೀರು ಅಂಥದ್ದೇನಾದರೂ ಅದರಲ್ಲಿ ಪ್ರೋಕ್ಷಣ ಮಾಡುತ್ತಿದ್ದರೋ ಗೊತ್ತಿಲ್ಲ. ಬಟ್ ಏನೋ ಎಲ್ಲಿ ನೋಡಿದ್ದರೂ ಸುಗಂಧ ಇದೆ, ಎಲ್ಲಿ ಡರ್ಟಿ ಇಲ್ಲ, ಎಲ್ಲಿ ಅನ್ಕ್ಲೀನ್ ಇಲ್ಲ, ಎಲ್ಲಿ ದುರ್ಗಂಧ ಇಲ್ಲ, ಅಷ್ಟು ರೋಡ್ಡುಗಳಂತೆ. ಸಂತತ ರಹಿ ಸುಗಂಧ ಸಿಂಚಾಯಿ ಮಂಗಲಮಯ ಮಂದಿರ ಸಬಕೇರೆ. ಈಗ ಒಬ್ಬೊಬ್ಬರು ಮನೆಗಳು ನೋಡಿದರೆ ಮನೆಯ ಬಾಗಿಲು, ಗೋಡೆ ಒಳಗೆ ಬಾಗಿಲು ಎದುರಾಗಿರುವಂಥ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ರಂಗವಳ್ಳಿ ಹಾಕಿ ಸುಂದರವಾಗಿ ಅಲಂಕಾರಿ ಒಂದೊಂದು ಮನೆ ಅಷ್ಟು ಸುಂದರವಾಗಿದೆ. ಇದೆಲ್ಲ ಓದಿದ್ದರೆ ಏನರ್ಥ? ನಮ್ಮ ಮನೆಗಳು ಹೀಗೆ ಇಟ್ಕೊಳ್ಳಬೇಕು ಎಂದರ್ಥ. ಅದು ಹೇಳ್ತಾ ಇದ್ದಾನೆ. ಎಲ್ಲರ ಮನೆಗಳು ಹೀಗೆ ರೋಡ್ಡುಗಳು ಎಲ್ಲರೂ ಹಾಗೆ ಇಟ್ಕೊಳ್ಳಬೇಕು ಎಂದರ್ಥ. ಮಂಗಲಮಯ ಮಂದಿರ ಸಬಕೇರೆ. ಎಲ್ಲರ ಮಂದಿರ ಅಂದರೆ ಮನೆಗಳು. ಎಲ್ಲರ ಮನೆಗಳು ಒಂದು ಮಂಗಲಮಯವಾಗಿದ್ದಂತೆ. ಎಲ್ಲ ಮಂಗಲ, ಎಲ್ಲಿ ಅಪವಿತ್ರತೆ ಇಲ್ಲ, ಎಲ್ಲಿ ಕೊಳೆ ಇಲ್ಲ, ಒಂದೊಂದು ಸುಂದರವಾಗಿ ಅಲಂಕಾರವಾಗಿ ಒಬ್ಬೊಬ್ಬರ ಮನೆಯೇ ಒಂದು ಮಂಗಳಮಯವಾಗಿದೆ ಅಂತೆ. ಪುರಕಾಲದಲ್ಲಿ ಹೇಳುತ್ತಿದ್ದರಲ್ಲ, ಎಲ್ಲಿ ಕೊಳೆ ಇದ್ದರೆ ಲಕ್ಷ್ಮಿ ಬರಲ್ಲ, ಲಕ್ಷ್ಮಿ ಬಿಟ್ಟು ಹೋಗ್ತಾಳೆ, ಶುದ್ಧವಾಗಿರಬೇಕು, ಶುದ್ಧವಾಗಿದ್ದರೆ ಲಕ್ಷ್ಮಿ ಇರುತ್ತಾರೆ. ಸ್ವಲ್ಪ ಕೊಳೆ ಆದರೆ ನೋಡು ಲಕ್ಷ್ಮಿ ಹೋಗ್ತಾಳೆ, ಬೇಡ ಕ್ಲೀನ್ ಮಾಡು. ಅಂದರೆ ಸೋಮಾರಿತನ ಇರಬಾರದು. ಒಂದು ತಕ್ಷಣವೇ ಶುದ್ಧಿ ಮಾಡಿಕೊಳ್ಳಬೇಕು. ಕೊಲೆ ಹಾಕಬಾರದು ಎಲ್ಲೆಲ್ಲೋ, ಅದು ಎಲ್ಲಿ ಹಾಕಬೇಕೋ ಅಲ್ಲೇ ಹಾಕಬೇಕು. ಒಂದು ಶುದ್ಧಿ ಮಾಡಿಕೊಳ್ಳಬೇಕು, ಸೋಮಾರಿ ಆಗಬಾರದು. ಎರಡನೇದೇನೆಂದರೆ ಶುದ್ಧವೂ ಸುಂದರವಾದ ವಸ್ತುವನ್ನೇ ನೋಡಿ ಮನಸ್ಸು ಆ ತರಹ ತಯಾರಾಗ್ತದೆ. ಎಲ್ಲಿ ಸ್ವಲ್ಪ ಕೊಳೆ ಇದ್ದರೆ 1 ಸೆಕೆಂಡ್ ತಡ್ಕೊಳ್ಳೋಕ್ಕಾಗಲ್ಲ. ಅಬ್ಬಾ ಇದು ಡಟ್ಟಿ ಆಗಿದೆ, ನೋಡಲಿಕ್ಕೆ ಚೆನ್ನಾಗಿಲ್ಲ ಎಂದು. ವಸ್ತುಗಳನ್ನು ಸರಿಯಾಗಿ ಇಟ್ಟು ಸುಂದರವಾಗಿ ನೋಡಿ ಅಭ್ಯಾಸವಾಗಿದ್ದರೆ ಮನಸ್ಸು ಎಂದಿಗೂ ಸುಂದರವೂ ಸ್ವಚ್ಛವಾಗಿದ್ದನ್ನೇ ಇಷ್ಟಪಡ್ತದೆ. ಮನಸ್ಸು ಸಂಸ್ಕಾರ ಆಗಿಬಿಡ್ತದೆ.
ಶುದ್ಧವೂ ಸುಂದರವಾದ ವಸ್ತುಗಳನ್ನಿದ್ದರೆ ಮನಸ್ಸು ಸಾತ್ವಿಕವಾಗಿರುತ್ತದೆ. ಯಾರಿಗೆ ಈ ಕೊಳೆ ಡರ್ಟಿ ಅಸ್ತವ್ಯಸ್ತ ಅಲ್ಲಿ ಬಿಸಾಕಿ ಇಲ್ಲಿ ಬಿಸಾಕಿ ಇದೇ ನೋಡಿ 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 ಅಭ್ಯಾಸವಾಗಿ ಬಿಟ್ಟರೆ ಇದೇ ಇಷ್ಟವಾಗ್ತದೆ. ಈಗ ಹೀಗೆ ಇರುತ್ತದೆ ಇರಲಿ ಅಂತ, ಹೀಗೆ ಇರುತ್ತದೆ ಇರಲಿ ಅಂತ, ಹೀಗೆ ಇರುತ್ತದೆ ಇರಲಿ ಅಂದರೆ ಏನಾಗ್ತದೆ, ಇದೇ ಇಷ್ಟವಾಗ್ತದೆ. ಹೊರಗಿನ ವಸ್ತುಗಳು ಅಶುಚಿ, ಏನು ಹೇಳ್ತಾರೆ, ಗಲೀಜು ಎಲ್ಲ ಇದ್ದರೆ ಇಷ್ಟವಾಗ್ತಾ ಇದೆ ಅಂದರೆ ಮನಸ್ಸು ಗಲೀಜಾಯಿತು ಎಂದರ್ಥ. ಮನಸ್ಸು ಶುದ್ಧವಾಗಿಲ್ಲ. ಶುದ್ಧ ಮನಸ್ಸು ಶುದ್ಧ ವಸ್ತುಗಳನ್ನೇ ಇಷ್ಟಪಡ್ತದೆ. ಸ್ವಚ್ಛವಾಗಿ, ಶುದ್ಧವಾಗಿ, ಅಲಂಕಾರಯುತವಾಗಿ, ಸುಂದರವಾಗಿ. ಒಂದು ಸೋಮಾರಿತನ ಹೋಗುತ್ತದೆ ಕಣ್ಣಿಗೆ. ಆಧುನಿಕರು ಏನು ಹೇಳ್ತಾರೆ, ಇದು ಶಾಸ್ತ್ರ ದೃಷ್ಟಿ ನೋಡು, ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಸೋಮಾರಿತನ ಹೋಗಬೇಕು. ನಿಮ್ಮ ಮನಸ್ಸು ಸೋಮಾರಿತನ ಹೋಗುತ್ತದೆ, ನಿರಂತರ ಕ್ರಿಯಾಶೀಲವಾಗಿರುತ್ತಾರೆ. ಮನಸ್ಸು ಶುದ್ಧವಾಗಿದೆ, ಇದು ಶಾಸ್ತ್ರೀಯ ದೃಷ್ಟಿ. ಆಧುನಿಕರು ಏನು ಹೇಳ್ತಾರೆ, ಯಾರಾದರೂ ಬಂದರೆ ತೋರಿಸ್ಕೊಂಡ್ರೆ ಚೆನ್ನಾಗಿರುತ್ತದೆ. ಇದೆಲ್ಲ ಲೌಕಿಕರ ದೃಷ್ಟಿ. ಹೊರಗಿನವರು ಬಂದಾಗ ನಮ್ಮ ಮನೆ ಚೆನ್ನಾಗಿದೆ ಎಂದು ನೋಡಬೇಕು. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದ ನಿಮ್ಮ ಮನಸ್ಸು ಶುದ್ಧಿ ಮುಖ್ಯ ಅಲ್ಲವಾ? ನಮ್ಮ ಮನಸ್ಸು ಹೇಗೆ ಇರಲಿ, ಅವರು ಹೋದ ನಂತರ ಎಲ್ಲ ಕೊಳೆ ಹಾಕೋ, ಅವ್ರು ಬರ್ತಾ ಇದ್ದರೆ ಅವ್ರು ಬರೋದಿಲ್ಲ, ಬಾಗಿಲು ಮುಚ್ಚಿ ಮೊದಲೆಲ್ಲ ಕ್ಲೀನ್ ಮಾಡಿ ನಂತರ ಬಂದು ತೋರಿಸಿ ಹೇಳ್ತಾರೆ. ತೋರಿಸಿಕೊಳ್ಳುವುದಕ್ಕೆ ಹೊರತು ತಮಗೋಸ್ಕರ ಶುದ್ಧಿ ಬೇಕಾಗಿ, ಇದು ಆಧುನಿಕರು ಮಾತಾಡುವ ಬುದ್ಧಿ, ಇದು ಮೂರ್ಖ ಬುದ್ಧಿ. ಅದು ಹೇಳಲ್ಲ ಶಾಸ್ತ್ರ ನೋಡಿ. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ ಎಂದು ಎಲ್ಲಿ ಹೇಳಲ್ಲ. ಎಲ್ಲರೂ ನಿಮ್ಮ ಮನಸ್ಸು ಹೇಗಿದೆ, ನೀವು ಹೇಗಿದ್ದೀರಿ ಅದೇ. ನಿಮಗೋಸ್ಕರ ನೀವು ಶುದ್ಧವಾಗಿರಿ. ನೀವು ಶುದ್ಧವಾಗಿದ್ದಾಗ ಅವರು ಬಂದು ನೋಡ್ತಾರೆ, ಅದೇನಿದೆ ಅದು ಬೇರೆ ವಿಷಯ. ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದಕ್ಕೆ ಮಾತ್ರ ಶುದ್ಧವಾಗಿರಲಿ, ಅವ್ರು ನೋಡಲಿಲ್ಲ ಅಂದರೆ ಏನಾದರೂ ಕೊಳೆ ಮಾಡ್ಕೊ, ಅದಲ್ಲ, ಅದು ಮೂರ್ಖ ಪದ್ಧತಿ. ಅದು ಶಾಸ್ತ್ರ ಎಲ್ಲಿ ಹೇಳಲ್ಲ. ತುಳಸಿದಾಸ ಹೇಳಲ್ಲ, ಯಾವ ಶಾಸ್ತ್ರ ಹೇಳಲ್ಲ, ಯಾರೂ ಹೇಳಲ್ಲ. ಸೊ ಮಂಗಲಮಯ ಮಂದಿರ ಸಬಕೇರೆ ಚಿತ್ರಿತ ಜನು ರಥಿನಾಥ ಚಲೇರೆ ಅಂದರೆ ಏನು, ಎಲ್ಲ ನೋಡಿದ್ದರೂ ಕಾಮದೇವನೇ ಎಲ್ಲ ಕಡೆ ಸುಂದರವಾಗಿ ಅವತೀರ್ಣವಾಗಿ ಅವತಾರವಾಗಿದ್ದಾನೆ ಎಂದಂತೆ ಎಲ್ಲ ಗೋಡೆಗಳು, ಮನೆಗಳು, ಬಾಗಿಲುಗಳು ಎಲ್ಲವೂ ಸುಂದರವಾಗಿಟ್ಟರು, ಶುದ್ಧವಾಗಿಟ್ಟರಂತೆ. ಇದರಿಂದ ಜನರ ಸಂಸ್ಕಾರ ಗೊತ್ತಾಗ್ತದೆ. ಜನರೆಲ್ಲರೂ ಶಿಸ್ತು ಪ್ರಿಯರು, ಯಾರೂ ಸೋಮಾರಿಗಳಲ್ಲ. ಎಲ್ಲರೂ ಶಿಸ್ತು, ಎಲ್ಲರೂ ಕೆಲಸ ಮಾಡುವವರು, ಸೋಮಾರಿಗಳಲ್ಲ. ಸೋಮಾರಿತನ ಇಲ್ಲ, ಶಿಸ್ತು ಇದೆ, ಮನಸ್ಸು ಸ್ವಚ್ಛತವನ್ನು, ಸೌಂದರ್ಯವನ್ನು ಇಷ್ಟಪಡುವ ಸಂಸ್ಕಾರ ಇದೆ. ಈ 3 ಗುಣಗಳು ಗೊತ್ತಾಗ್ತದೆ. ಅದೇನು ಮಿಥಿಲಾ ನಗರ ಚಿತ್ರಿತ ಜನು ರಥಿನಾಥ ಚಿತೇರೆ ಪುರ ನರ ನಾರಿ ಸುಭಗ ಶುಚಿ ಸಂತ. ನೋಡಿ, ಪುರ ನರ ನಾರಿ, ಆ ಮಿಥಿಲಾ ನಗರದಲ್ಲಿರುವ ನರನಾರಿ ಸ್ತ್ರೀಯರು ಪುರುಷರೂ ಏನಿದ್ದಾರೆ, ಸುಭಗ ಶುಚಿ ಸಂತ, 3 ಗುಣಗಳು. ಎಲ್ಲರೂ ಸ್ವಚ್ಛವಾಗಿ ಇದ್ದಾರೆ ಅಂದರೆ ಏನು, ಸ್ನಾನ ಮಾಡಿ ವಸ್ತ್ರ ಹಾಡಿಕೊಂಡು ಅಲಂಕಾರ ಮಾಡಿಕೊಂಡು ಎಲ್ಲರೂ ನೋಡಲಿಕ್ಕೆ ಸುಂದರವಾಗಿದ್ದಾರೆ. ಅಂದರೆ ಇದು ಏನು ತೋರಿಸ್ತದೆ, ಈಗ ಹೇಳಿದ್ದೀನಲ್ಲ ಅದೇ, ಮೊದಲು ಸೋಮಾರಿತನ ಬಿಟ್ಟು ಹೋಯಿತು. ಇನ್ನೊಂದು ಮನುಷ್ಯ ಶಿಸ್ತು ಬೇಕು, ಸೋಮಾರಿತನ ಬಿಡಬೇಕು. ಮತ್ತು ಮನಸ್ಸು ಸ್ವಚ್ಛತೆಯನ್ನು, ನಿರ್ಮಲತೆಯನ್ನು, ಸುಂದರವನ್ನೇ ಇಷ್ಟಪಡುವ ಸಂಸ್ಕಾರ ಬೇಕು. ನಿರಂತರವಾಗಿ ಶುದ್ಧತನವನ್ನೇ ಇಷ್ಟಪಡುವ ಸಂಸ್ಕಾರ. ಎಲ್ಲವೂ ಎಂದಿಗೂ ಶುದ್ಧನವಿದ್ದರೆ, ಎಲ್ಲಿ ಕೊಳೆ ಇದ್ದರೆ ಮನಸ್ಸು ತಡ್ಕೊಳ್ಳೋಕ್ಕಾಗಲ್ಲ, ತಕ್ಷಣವೇ ಹೋಗಿ ಶುದ್ಧಿ ಮಾಡಿಬಿಡ್ತದೆ, ತಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಮನಸ್ಸು ಸ್ವಚ್ಛವಾದ ಸಾತ್ವಿಕವಾದ ಭಾವ ಇರಬೇಕು. ಅದರಿಂದ ಅದು ಅಷ್ಟೇ ಅಲ್ಲ, ಅವರ ಅದೃಷ್ಟವೂ ಚೆನ್ನಾಗಿತ್ತು, ಸುಭಗ ಸೌಭಾಗ್ಯ ಎಲ್ಲರಿಗಿತ್ತು. ಎಲ್ಲರಿಗೆ ಅದೃಷ್ಟವೂ ಚೆನ್ನಾಗಿತ್ತು. ಸುಭಗ ಶುಚಿ ಸಂತ, ಶುಚಿಯಾಗಿದ್ದಾರೆ, ಸೌಭಾಗ್ಯವಂತರಿದ್ದಾರೆ, ಸಂತರಾಗಿದ್ದಾರೆ. ಸಂತರಂದರೆ ದುಷ್ಟ ಗುಂಡಗಳು, ಅವರು ದೋಚ್ಕೊಳ್ಳೋಣ, ಇವರು ದೋಚ್ಕೊಳ್ಳೋಣ, ಇವರು ಯಾವಾಗ ಇನ್ನೊಬ್ಬರು ನಾಶವಾಗ್ತಾರೆ ಯೋಚನೆ ಇಲ್ಲ. ತಾವು ಕಷ್ಟಪಟ್ಟು ತಮಗೆ ಬೇಕಾಗಿದ್ದು ಪಡ್ಕೋ, ಇನ್ನೊಬ್ಬರು ಮಾಡ್ತೀನಿ ಅಂದರೆ ಅವರಿಗೆ ಸಹಾಯ ಮಾಡು, ಅವರಿಗೆ ಪ್ರೇರಣೆ ಕೊಡು. ನೀವು ಕಷ್ಟಪಡು, ನೀವು ಒಳ್ಳೆಯದು ಸಾಧಿಸ್ಕೋ, ಮನೆ ಒಳ್ಳೆಯದಿಟ್ಕೋ, ನೀವು ಇಟ್ಕೋ, ಊಟ ಒಳ್ಳೆಯದಿರಲಿ, ವಸ್ತ್ರ ಒಳ್ಳೆಯದಿರಲಿ, ಅಲಂಕಾರವಿರಲಿ. ತಾನು ಸಾಧಿಸಿಕೊಳ್ಳುವವರು ಸಜ್ಜನರು, ಸಂತರಾಗುತ್ತಾರೆ. ತಾನು ಮಾಡಲ್ಲ, ಇನ್ನೊಬ್ಬರದ್ದು ಮಾಡೋಕ್ಕೆ ಬಿಡಲ್ಲ, ದೋಚಿಕೊಳ್ಳುವುದು. ಅಥವಾ ನೀವು ದೋಚಿಕೊಳ್ಳೋ ಬುದ್ಧಿ ಒಂದು, ದೋಚಿಕೊಳ್ಳುವುದಿಲ್ಲದಿದ್ದರೂ ಸುಮ್ಮನೆ ಅವರು ಚೆನ್ನಾಗಿದ್ದರೆ ಈರ್ಷ, ಅವರ ಮೇಲೆ ಏನೋ ಒಂದು ಹಾಕುವುದು, ಹೇಳುವುದು, ಏನೋ ಮಾಡುವುದು. ಬೇಕಾದರೆ ನೀವು ಮಾಡಿ, ಇನ್ನೊಬ್ಬರ ಮೇಲೆ ಏಕೆ? ಈ ಈರ್ಷ ಬುದ್ಧಿ ಯಾರಿಗಿರಲ್ಲವೋ, ಇನ್ನೊಬ್ಬರನ್ನು ಹಾಳು ಮಾಡಲ್ಲ, ಇನ್ನೊಬ್ಬರನ್ನು ನಿಂದೆ ಮಾಡಲ್ಲ, ನೋಡಿದ್ದರೆ ಅಸಹನ ಅದು ಇರಲ್ಲ, ತನ್ನದು ತಾನು ಮಾಡಿಕೊಳ್ತಾನೆ. ಈಗ ಇದು ಸಂತ. ಸಂತ ಅಂದರೆ ಆಧ್ಯಾತ್ಮಿಕ ಸಂತರು, ಇನ್ನೂ ದೊಡ್ಡವರು, ಅದಕ್ಕಿಂತ ಒಂದು ಕೆಳಮಟ್ಟದ ಸಂತ. ಸಂತರಂದರೆ ಹೇಗಿರಬೇಕು, ಇಷ್ಟಾದರೆ ಇರಲಿ ಅಲ್ಲವೇ? ನಿನಗೆ ಬೇಕಾಗಿದ್ದು ಸಾಧಿಸ್ಕೊ. ನೀವು ಏನು ಮಾಡಬೇಕು, ನೀವು ಕಷ್ಟಪಡಬೇಕು, ಏನು ಸಾಧಿಸ್ಕೊಳ್ಳಬೇಕು, ಹೇಗಿರಬೇಕು, ಮನೆ ಹೇಗಿಟ್ಕೊಳ್ಳಬೇಕು, ನೀನು ಹೇಗಿರಬೇಕು, ಇದೇ ಯೋಚನೆ ಮಾಡ್ಕೊ. ನಿಮ್ಮ ಕಷ್ಟದಲ್ಲಿದೆ, ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ಕೊ. ಶಿಸ್ತು, ಕಷ್ಟಪಡಬೇಕು, ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳಬೇಕು. ನೀವು ಮಾಡ್ಕೊ, ನಿಮಗಾಗುತ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಧಿಸ್ಕೊ.
ನೀವು ಶರ್ಟ್ ಹಾಕ್ಕೊಂಡು ಅಲ್ಲಿ ಹೋಗೋದು ಏಕಪ್ಪ? ಅದೇನು ಬುದ್ಧಿ? ಈ ಶರ್ಟ್ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಇನ್ನು ಮೇಲೆ ಪ್ಯಾಂಟಿ ಶರ್ಟು ಬಂದುಬಿಡ್ತದೆ, ಟೈ ಆಗಿ ಬಂದುಬಿಡ್ತದೆ. ಮಂಗಲಮಯ ಮಂದಿರ ಸಬಕೇರೆ ಚಿತ್ರಿತ ಜನುರತಿನಾಥ ಚಿತೇರೆ ಪುರನರ ನಾರಿ ಸುಭಗ ಶುಚಿ ಸಂತಾನ್ ಧರ್ಮಶೀಲ ಜ್ಞಾನಿ ಗುಣವಂತಾನ್. ಪುರನರ ನೋಡಿ, ಪುರನರ ನಾರಿ ಸುಭಗ ಶುಚಿ ಸಂತಾನ್. ಸುಭಗ ಸೌಭಾಗ್ಯವಂತರಿದ್ದಾರೆ. ಸೌಭಾಗ್ಯ ಅಂದರೇನು? ಬುದ್ಧಿ ಚೆನ್ನಾಗಿದ್ದರೆ, ಪ್ರಯತ್ನ ಇದ್ದರೆ ಎಲ್ಲರೂ ಸೌಭಾಗ್ಯವಂತರಿರುತ್ತಾರೆ. ಶುಚಿಯಾಗಿದ್ದಾರೆ, ಸಂತರಾಗಿದ್ದಾರೆ. ಈರ್ಷಾ, ದ್ವೇಷ, ಮೋಸ, ಅನ್ಯಾಯ ಇವುಗಳಿಲ್ಲದಿದ್ದರೆ ಸಂತರೇ. ಏನೋ ಸಣ್ಣ ಪುಟ್ಟ ತಪ್ಪುಗಳೆಲ್ಲರಲ್ಲಿ ಇರಬಹುದು, ಮನುಷ್ಯ ಮಾತ್ರ ಎಲ್ಲ ಇರುತ್ತದೆ, ಇರಲಿ, ಅದು ಬಿಡಿ, ಅಷ್ಟು ಮಾತ್ರ ಇರುತ್ತದೆ. ಬಟ್ ಈ ದ್ವೇಷ, ಈರ್ಷಾ, ಹಿಂಸೆ, ಮೋಸ, ಇನ್ನೊಬ್ಬರನ್ನು ದೋಚಿಕೊಳ್ಳುವುದರಲ್ಲೇ ಸುಖ, ಇದು ಬೇಡ. ಈ ಮೋಸ ಬೇಡ, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವುದು ಬೇಡ. ಇಷ್ಟು ಇದ್ದರೆ ಅವರು ಸಂತರೆ. ಆ ನಗರ ಸ್ತ್ರೀ ಪುರುಷರೆಲ್ಲರೂ ಸಂತರಂತೆ. ಪುರನರ ನಾರಿ ಸುಭಗ ಶುಚಿ ಸಂತ ಧರ್ಮಶೀಲ ಜ್ಞಾನಿ ಗುಣವಂತ. ಎಲ್ಲರೂ ಧರ್ಮಾತ್ಮರು. ಅಂದರೆ ನಾವು ಏನು ಸಾಧಿಸಿಕೊಳ್ಳಬೇಕೋ ನಾವು ಕಷ್ಟಪಟ್ಟು ನಮ್ಮ ಧರ್ಮದಿಂದಲೇ ಸಾಧಿಸಬೇಕು. ನಾವು ಕಷ್ಟಪಡ್ತೀವಿ, ನಾವು ಮಾಡ್ಕೊಳ್ತೀವಿ, ನಮ್ಮ ಧರ್ಮದಿಂದಲೇ, ನಮ್ಮ ಮಾರ್ಗದಿಂದಲೇ ಸಾಧಿಸ್ಕೊಳ್ತೀವಿ. ಅಷ್ಟೇ ಹೊರತು ಧರ್ಮ ಬಿಟ್ಟು ಮೋಸ ಮಾಡು, ಅನ್ಯಾಯ ಮಾಡು, ಅವರನ್ನು ಕಿತ್ಕೋ, ಇವ್ರನ್ನ ಕಿತ್ಕೋ, ಈ ತಪ್ಪು ದಾರಿಯಿಂದ ಸಾಧಿಸಲ್ಲ. ಅದು ವಿಚಿತ್ರ ನೋಡಿ. ಎಲ್ಲರೂ ಧನವಂತರು, ಎಲ್ಲರಿಗೂ ಮನೆ ಒಳ್ಳೆಯದು, ಬೇಕಾದಷ್ಟು ವಸ್ತ್ರಗಳು, ಅಲಂಕಾರಗಳು, ಮನೆಗಳು, ಹೊಲ ಗದ್ದಲ ಎಲ್ಲರಿಗೂ ಇದೆ. ಯಾರೂ ಬಡವರಿಲ್ಲ, ಯಾರಿಗೂ ತೊಂದರೆ ಇಲ್ಲ. ಆದರೆ ಇಷ್ಟೆಲ್ಲ ಧರ್ಮದಿಂದ ಸಂಪಾದಿಸಿಕೊಂಡರೂ ಯಾರೂ ಮೋಸ ಮಾಡಿ, ಅನ್ಯಾಯ ಮಾಡಿ, ಇನ್ನೊಬ್ಬರದು ಕಿತ್ಕೊಂಡು ಮಾಡಲಿಲ್ಲ ನೋಡಿ. ಎಲ್ಲರಿಗೂ ಸ್ವಾಭಿಮಾನ ಇರಬೇಕು. ನಾನು ಇನ್ನೊಬ್ಬರದ್ದು ಏಕೆ ಕಿತ್ಕೊಳ್ಳುವುದು? ನಾನು ಸಂಪಾದಿಸ್ಕೊಂಡ್ರೆ ನನಗೆ ಸಂತೋಷ. ಇನ್ನೊಬ್ಬರದ್ದು ಏಕೆ ಮೋಸ? ಅದು ನೋಡಿ, ಇನ್ನೊಬ್ಬರದ್ದು ಈರ್ಷೆ ಬೇಡ, ಇನ್ನೊಬ್ಬರಿಗೆ ಮೋಸ ಬೇಡ. ಇದು ಸ್ವಾಭಿಮಾನ ಬೇಕು. ಈ ಸ್ವಾಭಿಮಾನವೂ ಒಳ್ಳೆಯ ಗುಣ. ನಾಚಿಕೆ ಇಲ್ಲದೆ ಇರುತ್ತಾರೆ ನೋಡಿ. ಮೋಸ ಮಾಡ್ತಾರೆ, ಏನಪ್ಪ ನೀವು ಮಾಡಿಕೊಳ್ಳಬಹುದೇ, ಅದೇಕೆ ಮೋಸ? ನಾನು ಮಾಡಲಿಲ್ಲ ಎಂದು ಹೇಳ್ತಾರೆ. ಒಂದು ಸಲ ಮೋಸ ಮಾಡಿದ್ದು ಕಂಡು ಬಂದರೆ ಎದುರಾಗಿ ನೋಡಿದ್ದು ನೋಡಿಗೋ ತಪ್ಪು. ಕಳ್ಳ ಏನು ಹೇಳ್ತಾರೆ? ನಾನು ಮಾಡಲಿಲ್ಲ ಕಳ್ಳ ಹೇಳ್ತಾರೆ. ಇನ್ನೊಂದು ಸಲ ಕಳ್ಳ ಮಾಡುವಾಗ ಕಾಟ್ ಅಂದರೆ ಏನು? ಎಲ್ಲ ಸಿಕ್ಕಾಕ್ಕೊಂಡ್ರೆ ಏನಪ್ಪ ಅಂದೆ, ನಗುತ್ತಾನೆ, ಒಂದೇ ಸಲ ಮಾಡಿದೆ ಅಂತ ಹೇಳಿ. ಓಹೋ, ಯಾರು ನೋಡದಿದ್ದರೆ ಮಾಡಲೇ ಇಲ್ಲ, ಒಂದು ಸಲ ನೋಡಿದರೆ ಒಂದೇ ಸಲ ಒಂದೇ ಸಲ ಆದರೆ ಏಕೆ ಮಾಡಿದ್ಯಪ್ಪ? ಒಂದು ಸಲ ಮಾಡಿದ್ದವನು 10 ಸಲನೂ ಮಾಡ್ತಾನೆ. ವೇದ ಹೇಳ್ತದೆ ಒಂದು ಕಡೆ, ಕುರ್ಯಾದೇನ ಪುನಃ ಯಸ್ ಸಕೃತ್ ಕುರುತೇ ಪಾಪಂ. ವೇದ ಹೇಳ್ತದೆ, ಯಸ್ ಸಕೃತ್ ಕುರುತೇ ಪಾಪಂ. ಒಂದು ಸಲ ಪಾಪ, ಒಂದು ಸಲ ತಪ್ಪು ಮಾಡಿದ್ದರೆ ಅದು ಸ್ವಭಾವ ಆಗಿಬಿಟ್ಟು ಮತ್ತೆ ಮತ್ತೆ ಮಾಡ್ತಾನೆ. ಯಸ್ ಸಕೃತ್ ಕರುತೇ ಪಾಪಂ ಕುರ್ಯಾದೇನ ಪುನಃ. ಅದೇ ಮತ್ತೆ ಮತ್ತೆ ಮಾಡ್ತಾನೆ. ಅದರಿಂದ ಜನರು ಒಂದೇ ಸಲ ಮಾಡಿದ್ದೀನಲ್ಲ, ಯಾರು ನೋಡ್ತಾರೆ ಅಂದ್ಕೊಳ್ತಾರೆ. ಇನ್ನೊಬ್ಬರು ನೋಡದಿದ್ದರೂ ನಿಮ್ಮ ಮನಸ್ಸು ನೋಡ್ತದೆ, ನಿಮ್ಮ ಮನಸ್ಸಿಗೆ ಅಭ್ಯಾಸ ಆಗಿಬಿಡ್ತದೆ. ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ಮಾಡ್ತದೆ. ಅದೇ 2ನೇ ಸಲ ಈ ಸಲ ಒಂದೇ ಸಲ ಮಾಡಿದ್ದೀನಲ್ಲ ಅನಿಸುತ್ತೆ. ಮತ್ತೆ 3ನೇ ಸಲ ಆದರೆ ಹೌದು ಮಾಡಿದೆ, ಬಟ್ ಯಾರು ನೋಡಲಿಲ್ಲವಲ್ಲ ಅನಿಸುತ್ತದೆ. ಈಗ ಅಷ್ಟೇ. ಈಗ 4-5 ಸಲ ಅಭ್ಯಾಸ ಆಗಿಬಿಟ್ರೆ ಈಗ ನೋಡಿದ್ದವರಿಗೂ ಬಿಡಲ್ಲ, ಅಭ್ಯಾಸ ಆಗಿಬಿಡ್ತದಲ್ಲ. ನೋಡಿದಾರಲ್ಲ, ನೋಡಲಿ ಏನಿದೆ, ಒಂದು ಸಲ ಬರೀ ನೋಡಿದಾರಲ್ಲ ಪರವಾಗಿಲ್ಲ ಹೇಳ್ತಾರೆ. ಮತ್ತು ಇನ್ನೊಂದು ಸಲ ನೋಡಿದಾಗ ಓಕೆ, 4-6 ಜನರು ನೋಡಿದರೆ ಎಲ್ಲರೂ ನೋಡಲಿಲ್ಲ ಹೇಳ್ತಾರೆ. ಇನ್ನೂ ಕೆಲವು ನೋಡಿದಾರೆ ಅಂತೀಗ ಎಲ್ಲರಿಗೂ ಗೊತ್ತಾಯ್ತಲ್ಲ, ಆಗಲೇ ಏನಿದೆ, ಎಲ್ಲರೂ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತು. ಒಬ್ಬನಿದ್ದ ಮೂರ್ಖ, ನಮ್ಮ ಕಾರ್ಯಾಲಯ ಅಧ್ಯಕ್ಷನ ತಮ್ಮ, ಈಗಲೂ ಇದ್ದಾನೆ ಮುದುಕ. ಇಲ್ಲಿ ಬಂದಾಗ ಮೈಕ್ ತೊಗೊಂಡು ಬಿಟ್ಟು ಎಲ್ಲರನ್ನು ಜೋರಾಗಿ ಬೈಯುತ್ತಾನೆ. ಜನರು ಹೇಳಿದ್ದರೆ ಏನಿದು, ಇದು ಆ ಕಾರ್ಯಾಲಯ, ಸ್ವಾಮೀಜಿ ಇದ್ದ ಸಮಾಧಿ ಇದೆ, ಬಟ್ ಜನರಿದ್ದಾರೆ, ಹೇಳುವುದೇನು ಸುಮಾರಾಗಿ ಮೃದುವಾಗಿ ಹೇಳು, ಇದೆಲ್ಲ ಏಕೆ ಬೈಯೋದು ಅಂದರೆ, ನನ್ನ ಸ್ವಭಾವ ಎಲ್ಲರಿಗೂ ಗೊತ್ತೋ, ಎಲ್ಲರಿಗೂ ಗೊತ್ತಂಡು ಎಲ್ಲರೂ ಬಂದು ಹೊಡೆಯಬೇಕಿತ್ತ ಅಂಥವನಿಗೆ. ಅಷ್ಟೇ, ಅವರಿಗೆ ಅದು ಬುದ್ಧಿ ಅದೊಂದೇ ಬೇಕು. ಅವರ ಅಧ್ಯಕ್ಷನ ತಮ್ಮ ಅಂತೆ ನೋಡಿ, ದುಷ್ಟ ಬುದ್ಧಿ ನೋಡಿ. ಇದು ಏನಪ್ಪ ಬುದ್ಧಿ? ಎಲ್ಲರಿಗೂ ಗೊತ್ತು ಅಂದರೆ ಇಷ್ಟ ಬಂದಂತೆ ಮಾಡಬಹುದಾ? ನಾನು ಕಳ್ಳಯಿಂದ ಎಲ್ಲರಿಗೂ ಗೊತ್ತು, ನಾನು ಹೇಗೆ ಮಾಡ್ತೀನಿ ಅಂತ. ಈ ಗುಂಡಾಗಳು, ಟೆರರಿಸ್ಟ್ಗಳು ಹೀಗೆ ಮಾಡ್ತಾರೆ. ಇದು ಟೆರರಿಸ್ಟ್ ಬುದ್ಧಿ. ಕಂಸ ಅದೇ ಹೇಳ್ತಾನೆ, ನಾನು ಎಲ್ಲರಿಗೂ ಗೊತ್ತು, ಏನು ಮಾಡ್ತೀನಿ ಹೀಗೆ. ಯಾರೇ ಆಗಲಿ ಹೇಳ್ತಾ ಇದ್ದೀನಿ, ಸಮಾಜ ನನ್ನನ್ನು ನೋಡಿದ್ದರೆ, ಅಯ್ಯೋ ಸಮಾಜಕ್ಕೆ ನೋಡಿದ್ದರೆ ತಪ್ಪಾಗಿ ತಿಳ್ಕೊಳ್ತಾರೆ, ಅಯ್ಯೋ ನನ್ನ ಕೆಟ್ಟ ಹೆಸರು ಬರುತ್ತದೆ ಎಂದು ಯಾರು ಹೆದರಲ್ಲವೋ,
ಅವನು ಟೆರರಿಸ್ಟು, ಅವರು ಗುಂಡ ಯಾರೇ ಆಗಲಿ, ಈಗ ಎಷ್ಟು ದೊಡ್ಡವನೇ ಆಗಲಿ. ನಾನೀಗ ಮೈಕು ಎಲ್ಲರೂ ಕೇಳ್ತಾ ಇದ್ದಾರೆ ಹೇಳ್ತೀನಿ, ಯಾರು ಸಮಾಜಕ್ಕೆ ಹೆದರಲ್ಲವೋ, ಅಯ್ಯೋ ನನಗೆ ಕೆಟ್ಟ ಹೆಸರು ಬರುತ್ತದೆ, ಬರಲಿ ಕೆಟ್ಟ ಹೆಸರು, ಎಲ್ಲರೂ ನೋಡಲಿ, ನನಗೆ ಗೊತ್ತು, ನಾನು ಹೇಳ್ತೀನಿ, ನಾನು ಹೀಗೆ ಹೇಳ್ತೀನಿ. ಸಮಾಜಕ್ಕೆ ಯಾರು ಹೆದರಲ್ಲವೋ ಅವರಿಗೆ ಬದಲಾಯಿಸಲ್ಲ, ಅವರಿಗೆ ಗುಂಡಾನೇ, ಕನ್ಫರ್ಮ್ಡ್ ಗುಂಡ. ಸಮಾಜಕ್ಕೂ ಅಪಕೀರ್ತಿಗೆ ಹೆದರದಿದ್ದರೆ ಶಾಸ್ತ್ರ ಏನು ಹೇಳ್ತದೆ? ಕೀರ್ತಿಗೆ ಹೆದರುವವನು ಸಜ್ಜನ. ಅಯ್ಯೋ ಇನ್ನೊಬ್ಬರು ನೋಡಿದ್ದರೆ ನನ್ನನ್ನು ಏನು ತಿಳ್ಕೊಳ್ತಾರೆ ಎಂದು ನಾಚಿಕೆ ಬಂದರೆ ಸಜ್ಜನ. ಅಯ್ಯೋ ಜನರು ನೋಡ್ತಾರೆ ಎಂದು ನಾಚಿಕೆ ಬರಲಿ. ನಾಚಿಕೆ ಗೇಡಿ ಅಂದರೆ ನಾಚಿಕೆ ಇಲ್ಲದವನು ದುಷ್ಟ ಗುಂಡ ಎಂದರ್ಥ. ನಾಚಿಕೆ ಇರುವವನು ಸಜ್ಜನನಾಗ್ತಾನೆ. ಅಯ್ಯೋ ಜನರು ನೋಡಿದರೆ ನನಗೆ ತಪ್ಪು ಹೆಸರು ಬರ್ತದೆ, ಕೆಟ್ಟ ಹೆಸರು ಬರ್ತದೆ, ನಾನು ಮಾಡಬಾರದು. ಮುಚ್ಚಿ ಮುಚ್ಚಿ ಮಾಡ್ತಾನೆ ಅಂದರೆ ಸ್ವಲ್ಪ ಆದರೂ ಬುದ್ಧಿವಂತ, ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಇನ್ನು ಮುಂದಿನ ಸಲ ಅದು ಬಿಡು, ಮುಂದಿನ ಸಲ ಅದು ಬಿಡಬೇಕು. ಇನ್ನೊಬ್ಬರು ನೋಡ್ತಾರೆ, ಅಯ್ಯೋ ಕೆಟ್ಟ ಹೆಸರು ಬರುತ್ತದೆ, ನನ್ನ ಕುರಿತು ತಪ್ಪಾಗಿ ತಿಳ್ಕೊಳ್ತಾರೆ, ತಪ್ಪಾಗೇನು ಸರಿಯಾಗಿ ತಿಳ್ಕೊಳ್ತಾರೆ. ಅಯ್ಯೋ ನನ್ನ ಹೆಸರು ಕೆಟ್ಟ ಹೆಸರು ಬರುತ್ತದೆ ಎಂದು ಹೆದರ್ಕೊಂಡವನು ಬಿಡುತ್ತಾನೆ ಕೆಟ್ಟ ಬುದ್ಧಿ. ಯಾರು ನನ್ನ ಸ್ವಭಾವ ಎಲ್ಲರಿಗೂ ಗೊತ್ತು, ನಾನು ಹೀಗೆ ಮಾಡ್ತೀನಿ ಅಂತ, ಅಂಥವರನ್ನು ಬಿಡಬಾರದು. ಹೊಡೆಯುವುದು ಒಂದೇ ದಾರಿ. ಈ ಗುಂಡಗಳಲ್ಲಿ ಕರೆಯುವುದಾ? ನಾನು ಹೇಳುತ್ತಿದ್ದೆ, ಎಲ್ಲರ ಎದುರಾಗಿ ಅವರನ್ನು ಅಲ್ಲಿ ಬೈಯುತ್ತಿದ್ದೆ. ಅವ್ರು ಯಾರಾಗಲಿ, ಅಧ್ಯಕ್ಷನಾದರೆ ಯಾರಾಗಲಿ ನನಗೇನಿಲ್ಲ. ನಾವು ಭಿಕ್ಷುಕರು ಇರುವಂದರೆ ಇರ್ತೀವಿ, ಇಲ್ಲದ್ರೆ ಹೋಗಿಬಿಡ್ತೀವಿ. ಎಲ್ಲಿದೆ, ಎಲ್ಲ ಬೀದಿಯಲ್ಲಿರುವ ಇರತಕ್ಕವ್ರು ನಾವು. ನಮಗೆ ಏನು ಒಂದು ಆಶ್ರಮ ಏನು ಬೇಡ, ಯಾವುದೇನು ಬೇಡ, ಎಲ್ಲೇ ಇರ್ತೀವಿ. ಎಲ್ಲಿ ಭಗವಂತ ಬರೆದಿಟ್ಟರೆ ಎಲ್ಲಿ ಊಟ ಅಲ್ಲಿ ಹೋಗ್ತೀವಿ ಅಷ್ಟೇ. ಬಟ್ ಅವರನ್ನು ಬೈದರೆ ಇವರು ಬೇಜಾರು ಮಾಡ್ಕೊಳ್ತಾರೆ ಎಂದು ಸುಮ್ಮನಿದ್ದೆ. ಪಾಪ ಇವರಿಗೆ ಏಕೆ ತೊಂದರೆ ಆಯಿತು. ಇಲ್ಲದ್ರೆ ನಾನು ಅಲ್ಲಿ ಬೈಯುತ್ತಿದ್ದೆ. ಏನು ಮೂರ್ಖತನ! ಇಲ್ಲಿ ನಿಮಗೆ ಬರುವ ಧೈರ್ಯ ಇದೆ, ನಿಮಗೆ ಮಾತಾಡೋದು ಇದೇನು? ನಾಲ್ಕು ಸಲ ಬಂದಿದ್ದೇವೆ, ಆಶ್ರಮ ಪರಿಚಯವಿದ್ದರೆ ಸಾಕು, ಏನಾದರೂ ಮಾತಾಡೋದು, ಏನಾದರೂ ಮಾಡ್ಬೋದಾ? ಅದು ಏನದು ದುಷ್ಟ ಬುದ್ಧಿ. ನಮಗೆ ಪೊಲೀಸರಿದ್ದಾರೆ, ಪೊಲೀಸ್ ಪರಿಚಯವಿದ್ದರೆ ನಮಗೇನು ಪೊಲೀಸ್ ಅಂದರೆ ನಮಗೇನು ಹೆದರಿಕನಾ? ಅದು ನೋಡಿ, ಬುದ್ಧಿ ನೋಡಿ. ಇದೆಲ್ಲ ಗುಂಡಾಗಳೇ, ಗುಂಡಾಗಳು. ನಾನು ಹೇಳ್ತೇನೆ, ಇವರೆಲ್ಲರೂ ಗುಂಡಾಗಳೇ. ಯಾರೇ ಆಗಲಿ, ಎಷ್ಟು ದೊಡ್ಡವರೇ ಆಗಲಿ, ಅವರು ಡಾಕ್ಟರ್ ಆಗಬಹುದು, ವಕೀಲ ಆಗಬಹುದು, ಯಾರೇ ಆಗಬಹುದು. ಗುಂಡ ವಕೀಲಗಳು, ಗುಂಡ ಡಾಕ್ಟರ್ಗಳು, ಇವರೆಲ್ಲರೂ ದುಷ್ಟರೇ, ಅಸುರರೇ, ಮನುಷ್ಯರಲ್ಲ ಇವರು, ಅಸುರರು. ಏಕೆ? ಶಾಸ್ತ್ರ ಹೇಳುವಾಗ ನಮಗೆ ಹೆದರಿಕೆ ಏಕೆ, ಸಂಕೋಚವೇಕೆ? ಶಾಸ್ತ್ರ ಹೇಳ್ತಾ ಇದ್ದೀವಿ. ಶಾಸ್ತ್ರವು ಗುಣದೋಷ ಹೇಳಬೇಕು. ಯಾರು ಸಜ್ಜನರು, ಯಾರು ಧರ್ಮಾತ್ಮರು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಹೇಳಲೇಬೇಕು. ಶಾಸ್ತ್ರ ಹೇಳುವಾಗ ಸಂಕೋಚ ಮಾಡಿ ಅವರು ಹೆದರ್ಕೊಳ್ತಾರೆ ಎಂದು ಮುಚ್ಚಿ ಮುಚ್ಚಿ ಮಾತಾಡಿದ್ದರೆ ಶಾಸ್ತ್ರ ಆಗುತ್ತದೆ? ಅವರಿಗೆ ಸಂತೋಷಗೊಳ್ಳುವುದಕ್ಕೆ ಮಾತಾಡಿದ್ದರೆ ಶಾಸ್ತ್ರ ಆಗುತ್ತದೆ? ಯಾರಿಗೆ ಹೆದರಬಾರದು. ಶ್ರೋತುಗಳಲ್ಲಿ ಕೂತಿರಲಿ, ಹೇಳತಕ್ಕದ್ದೇ ಹೇಳ್ತೀವಿ. ನಮ್ಮ ಗುರುಗಳು ಹೇಳುತ್ತಾರೆ, ಹमें किसी से लेन देना नहीं है, किसी से डरना नहीं है, ಶಾಸ್ತ್ರ ಮೇ ಜೋ ಸತ್ಯ ಹೈ ವಹಿ ಬೋಲೆಂಗೆ. ನಮ್ಮ ಬೃಂದಾವನ ಗುರುಗಳು ಅದೇ ಹೇಳುತ್ತಿದ್ದರು. ಹಮ್ ಕಿಸಿ ಸೆ ಡರ್ನಾ ನಹೀ ಹೈ, ಜೋ ಬಡಾ ರಾಜಾ ಭಿ ಆಯೆ ವಹಿ ಬೋಲೆಂಗೆ. ದೊಡ್ಡ ರಾಜನು ಬರಲಿ, ನಾವು ಇದೇ ಹೇಳ್ತೀವಿ. ಶಾಸ್ತ್ರ ಹೇಳಿದ್ರು ಧರ್ಮ ಅಧರ್ಮ ಸತ್ಯ ಏನೋ, ಸತ್ಯ ಅಸತ್ಯ ಅದೇ ಹೇಳಬೇಕು. మరి ಸತ್ಯ ಹೇಳದಿದ್ದರೆ ಅವ್ರಿಗೋಸ್ಕರ ಹೆದರ್ಕೊಂಡೆ. ಲೌಕಿಕರೆಂದರೆ ಹೆದರ್ಕೊಳ್ತಾರೆ. ಅವರು ಉದ್ಯೋಗ ಕುಟುಂಬ ಅವ್ರು ಏನಾಗ್ತದೆ. ನಾವು ಉದ್ಯೋಗ ಇಲ್ಲ, ಕುಟುಂಬ ಇಲ್ಲ, ನಾವು ಪ್ರಾಣ ಹೋದರೆ ಹೋಗಲಿ, ನಮಗೇನು ಯಾರಿಗೂ ಹೆದರಿಕೆ ಇಲ್ಲ. ಅದಕ್ಕೋಸ್ಕರನೇ ನಾವು ಸನ್ಯಾಸಿ ಆಗಿದ್ದೀವಿ. ಯಾರಿಗೆ ಹೆದರಬಾರದು. ಹೆದರದಿದ್ದರೆ ನಾವು ಇದ್ದನ್ನಿದ್ದ ಹಾಗೆ ಸತ್ಯವನ್ನು ಧೈರ್ಯವಾಗಿ ಹೇಳಬಹುದು ಎಂದು ಸನ್ಯಾಸಿ ಆಗಿದ್ದು. ಮಿಕ್ಕ ಗೃಹಸ್ಥರಂದರೆ ಇವರು ಮನೆ ಇದೆ, ಕುಟುಂಬ ಇದೆ, ಆಸ್ತಿ ಇದೆ, ಏನು ಮಾಡ್ತಾರೋ ಎಂದು ಭಯ. ನಮಗೇಕೆ ಭಯ? ನಿರ್ಭಯವಾಗಿರಬೇಕು. ಶಾಸ್ತ್ರೋಕ್ತ ಸತ್ಯವನ್ನು ನೇರಾಗಿ ಹೇಳಬೇಕು. ಆಗೋದೇ ಶಾಸ್ತ್ರ. ಅದಕ್ಕೋಸ್ಕರ ನೋಡು, ಧರ್ಮಶೀಲ, ಧರ್ಮಾತ್ಮ ಇರಬೇಕು. ನೀವು ಧರ್ಮದಿಂದ ಎಷ್ಟಾದರೂ ಸಂಪಾದಿಸ್ಕೋ, ಎಷ್ಟಾದರೂ ಮಾಡು, ಮನೆ ದೊಡ್ಡದು ಕಟ್ಕೋ. ಒಂದು ಮನೆ ಸಾಕಾಗಲ್ಲ ಅಂದರೆ 2 ಮನೆಗಳು 10 ಮನೆಗಳು ಕಟ್ಕೋ, ಏನಿದೆ. ಬಟ್ ಧರ್ಮದಿಂದ ನ್ಯಾಯದಿಂದ ಕಷ್ಟಪಟ್ಟು ಸಂಪಾದಿಸ್ಕೋ, ಎಷ್ಟಾದರೂ ಮಾಡ್ಕೋ. ಅದು ತಪ್ಪು ಹೇಳಲ್ಲ ಯಾರು, ತಪ್ಪು ಹೇಳಲ್ಲ. ಏಕೆ ತಪ್ಪೇಕೆ? ನೀವು ಧರ್ಮ ಮಾರ್ಗದಲ್ಲಿ ಎಷ್ಟು ಸಂಪಾದಿಸಿದರೆ ಅದರಿಂದ ಲೋಕಕ್ಕೆ ಉಪಕಾರ, ನಿನಗೂ ಉಪಕಾರ, ಅದು ಒಳ್ಳೆಯದೇ ಆಗುತ್ತದೆ. ಆದ್ದರಿಂದ ಧರ್ಮಶೀಲ. ಈ ನೋಡಿ, ರಾಮಾಯಣದಲ್ಲಿ ಧರ್ಮಾತ್ಮರು ಅಂದರೆ ಎಲ್ಲ ಬಿಟ್ಟರು, ಯಾರಿಗೇನಿಲ್ಲ, ಬಡವರು ಎಂದು ಹೇಳಲ್ಲ. ಧರ್ಮಾತ್ಮರು, ಸಜ್ಜನರು. ಬಟ್ ಸಂಪದಕ್ಕೆ ಕಮ್ಮಿ ಇಲ್ಲ, ಸೌಂದರ್ಯಕ್ಕೆ ಕಮ್ಮಿ ಇಲ್ಲ, ಸುಖಕ್ಕೆ ಕಮ್ಮಿ ಇಲ್ಲ. ನೋಡಿ, ಎಲ್ಲರಿಗೂ ಸುಖವಂತರು, ಎಲ್ಲರೂ ಸುಂದರವಾಗಿದ್ದಾರೆ, ಸುಖವಂತರು, ಆರೋಗ್ಯವಂತರಾಗಿದ್ದಾರೆ. ಧರ್ಮ ಇದೆ, ಬೇಕಾದಷ್ಟು ಸಂಪದ ಇದೆ. ಎಲ್ಲ ಕಡೆ ವಾಲ್ಮೀಕಿ ಅದೇ ಹೇಳ್ತಾನೆ, ತುಳಸಿ ಅದೇ ಹೇಳ್ತಾನೆ. ಧರ್ಮ ಅಂದರೆ ಜನರು ಎಲ್ಲ ಕಲ್ಕೊಂಡು ಬಿಟ್ಟು, ಏನು ಬಡವರಾಗಿಬಿಟ್ಟು, ಏನು ಗತಿ ಇಲ್ಲದೆ ಬದುಕೋದು, ಅದೇನಲ್ಲ. ಧರ್ಮಾತ್ಮರಾಗಿದ್ದರೂ ಬೇಕಾದಷ್ಟು ಸಂಪದನೂ ಇದೆ. ಇಲ್ಲಿ ನೋಡಿ, ಪುರನರನ ಅರಿಸು ಭಗಸುಚಿ ಸಂತ, ಧರ್ಮಶೀಲ ಜ್ಞಾನಿ ಗುಣವಂತ. ಧರ್ಮಶೀಲ, ಎಲ್ಲರೂ ಧರ್ಮಾತ್ಮರು. ಜ್ಞಾನಿ, ಶಾಸ್ತ್ರೋಕ್ತವಾದ ಧರ್ಮ ಯಾವುದು, ಅಧರ್ಮ ಯಾವುದು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು ಎಲ್ಲರಿಗೂ ಗೊತ್ತು. ತಪ್ಪು ಒಪ್ಪು ವ್ಯತ್ಯಾಸ ಗೊತ್ತು, ಇನ್ನೊಬ್ಬರಿಗೆ ಹೇಳ್ಕೊಡ್ತಾರೆ. ಜ್ಞಾನಿ.
ಗುಣವಂತರು ಆಗಿದ್ದಾರೆ. ಇದು ನೋಡಿ ಹೇಗಿರಬೇಕು. ಅತಿ ಅನೂಪಜಃ ಜನಕ ನಿವಾಸೋ, ಜನಕರ ನಿವಾಸ ಹೇಗಿದೆ. ಈಗ ಜನಕರ ಮನೆ ನೋಡಿದ್ದರೆ ಮಿಥಿಲಾಧಿಪತಿ ರಾಜನ ಅರಮನೆ ಎಷ್ಟಿದೆ. ಅರಮನೆ ಎಷ್ಟು ಅದ್ಭುತ ಅಂದರೆ ಈಗ ಇಂದ್ರಭವನ ಹಾಗೆಯೇ. ಜನಕ ಅನೂಪ ಅತಿ ಅನುರೂಪ ಜನಕ ಅತಿ ಅನೂಪ ಜನಕ ನಿವಾಸೋ ಬಿತಕಹಿ ಬಿಬುದ ಬಿಲೋಕೆ ಬಿಲಾಸೋ. ಇವನ ಅರಮನೆ ನೋಡಿ, ಸಂಪದ ಸೌಂದರ್ಯ, ಅಲ್ಲಿರುವ ಕೆಲಸಗಾರರು, ಮಂತ್ರಿಗಳು, ಸೇವಕರು ಎಲ್ಲರೂ ಧರ್ಮಾತ್ಮರು, ಎಲ್ಲರೂ ಸಂಪದವಂತರು, ಧರ್ಮಾತ್ಮರು. ಅದು ನೋಡಿದ್ದರೆ ಇವನು ದೇವರಿಗೆ, ಇಂದ್ರ ವರುಣ ಅಗ್ನಿ ದೇವರಿಗೆ ಈರ್ಷೆ ಆಗಬೇಕಂತೆ. ಅಯ್ಯೋ ನಮಗೂ ಇಲ್ಲವೇ ಇಷ್ಟು ಚೆನ್ನಾಗಿದ್ದಾರೆ ಎಂದು ಅನಿಸಬೇಕಂತೆ. ಅದರಿಂದ ಭೂಲೋಕವಾಸಿಗಳು ಸ್ವರ್ಗಕ್ಕೆ ಹೋಗಬೇಕೆಂದು ಆಸೆ ಪಟ್ಕೊಳ್ಳಲ್ಲ. ಸ್ವರ್ಗದ ದೇವತರೇ ಅಯ್ಯೋ ನಾವು ಭೂಲೋಕಕ್ಕೆ ಬರಬೇಕನ್ನಿಸಬೇಕು. ಯಾಕಪ್ಪ ನಾವು ಸ್ವರ್ಗಕ್ಕೆ ಹೋಗೋದೇಕೆ, ಸ್ವರ್ಗಸ್ಥರಾಗಿರುವ ದೇವತರೇ ಅಯ್ಯೋ ಅಲ್ಲಕ್ಕಿಂತ ನಮ್ಮ ಭೂಲೋಕದಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ನಾವು ಭೂಲೋಕಕ್ಕೆ ಬರಬೇಕನ್ನಿಸಬೇಕು. ಅವರಿಗಿಂತ ನಾವೇ ಚೆನ್ನಾಗಿ ಪಡ್ಕೊ. ಅದು ಬಿತಕಹಿ ಬಿಬುದ ಬಿಲೋಕಿ ಬಿಲಾಸೋನ್ ಹೋತ ಚಕಿತ ಚಿತ ಕೋಟ ಬಿಲೋಕಿ ಸಕಲ ಭುವನ ಶೋಭಾಜನುರೋಕೀನ್. ಹೋತ ಚಕಿತ ಚಿತ ಕೋಟಿ ಬಿಲೋಕಿ. ಎಲ್ಲಿ ನೋಡಿದ್ದರೂ ಒಂದೊಂದು ವಸ್ತುಗಳು, ಅರಮನೆ ಏನು ನೋಡಿದ್ದರೂ ಒಂದಕ್ಕಿಂತ ಒಂದು ಸುಂದರ. ಅವರ ರೂಮ್ಗಳು, ಅಲ್ಲಿರುವಂಥ ಗಾರ್ಡನ್ಗಳು, ಅರಮನೆ ಒಳಗೆ ಮನೆಗಳು, ವಸ್ತುಗಳು, ವಾಹನಗಳು, ರಥ, ಕುದುರೆಗಳು, ಸೇವಕರು ಆಲ್ಸೋ ಒಳ್ಳೆಯ ಅಲಂಕಾರ, ಅವರ ವಸ್ತ್ರಗಳು ಡಿಸಿಪ್ಲಿನ್ ಆಗಿರುತ್ತಾರೆ, ಶಿಸ್ತು ಎಲ್ಲ ನೋಡಿದ್ದರೆ ಅಪ್ಪಾ ಒಂದಕ್ಕಿಂತ ಒಂದು ಏನಿದು. ತುಳಸಿದಾಸು ಭಕ್ತಿ ಅಂದರೆ ಲೌಕಿಕವು, ಪ್ರಯತ್ನಶೀಲ, ಧರ್ಮಾತ್ಮರಾಗಬೇಕು, ಶಿಸ್ತು ಇರಬೇಕು, ಕಷ್ಟಪಡುವವರಾಗಬೇಕು, ಸೋಮಾರಿ ಯಾರಿರಬಾರದು. ಸಂಪದ ಅಂದರೇನು? ನಿಮ್ಮ ಶಿಸ್ತು, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕಷ್ಟಪಡುವ ಸ್ವಭಾವವನ್ನು ತೋರಿಸ್ತದೆ. ಸೋಮಾರಿತನ ಅಲ್ಲ, ಈರ್ಷಾ ದ್ವೇಷ ಅಲ್ಲ, ಅದು ಗುಣಗಳು ನೋಡಿ. ಹೋತ ಚಕಿತ ಚಿತ ಕೋಟ ಬಿಲೋಕಿ. ಇನ್ನೊಬ್ಬರು ಸಂಪದ ನೋಡಿದ್ದರೆ ಏನು ಕಲಿಯಬೇಕು? ಈರ್ಷೆ ಪಟ್ಕೊಂಡು ಬೇಜಾರು ಮಾಡಿಕೊಳ್ಳಬೇಕಾ? ಅವರನ್ನು ನಿಂದೆ ಮಾಡಬೇಕಾ? ಅವರ ಮೇಲೆ ಇಲ್ಲದೆ ಸಲ್ಲದೆ ಏನು ಆಪಾದನೆ ಮಾಡಬೇಕಾ? ಅಂದರೆ ಏನು ಸುಳ್ಳು ಆಪಾದನೆ ಮಾಡಬೇಕಾ? ಇನ್ನೊಬ್ಬರು ಧನಿಕರು, ಇನ್ನೊಬ್ಬರು ಆರೋಗ್ಯವಂತರು, ಸುಂದರವು, ಅದೃಷ್ಟವಂತರು ಚೆನ್ನಾಗಿದ್ದರೆ ನನಗೇಕೆ ಆಗಬಾರದು? ನಾನೂ ಪುಣ್ಯ ಮಾಡ್ತೀನಿ, ನಾನೂ ಧರ್ಮಾತ್ಮನಾಗ್ತೀನಿ, ನಾನೂ ಸಾಧಿಸ್ಕೊಳ್ತೀನಿ. ಇನ್ನೊಬ್ಬರದ್ದು ನೋಡು ನಾನು ಸಾಧಿಸ್ಕೊಳ್ಳಬೇಕು ಅನಿಸಬೇಕೇ ಹೊರತು ಅವರನ್ನು ನೋಡಿ ಅವ್ರನ್ನ ನಾಶ ಮಾಡಬೇಕು, ಈ ಬುದ್ಧಿ ಬರಬಾರದು. ಅದು ನೋಡಿ, ಆ ಬುದ್ಧಿ ಕೆಟ್ಟ ಬುದ್ಧಿ. ಅದರಿಂದ ಅವರಿಗೂ ಇಲ್ಲ ಶಾಂತಿ, ಸಮಾಧಾನ, ಸುಖ ನಿಮಗೂ ಇಲ್ಲ, ಯಾರಿಗೂ ಬೇಡ, ಈ ಬುದ್ಧಿ ಬೇಡ. ಆವಾಗ ನೋಡಿ ವ್ಯಕ್ತಿಯಾಗಲಿ ಸಮಾಜವಾಗಲಿ ಎಷ್ಟು ಉನ್ನತಿ ವಿಕಾಸ ಪಡ್ಕೊಳ್ತದೆ ನೋಡಿ. ಜನರು ವಿಕಾಸ ಹೇಳ್ತಾರೆ, ಇನ್ನೊಬ್ಬರು ದೋಚ್ಕೊಂಡ್ರೆ ವಿಕಾಸನಾ? ಕುಡಿಯುವ ನೀರಿಗೆ 20 ರೂಪಾಯಿ ಕೊಟ್ಟು ನೀರು ಕುಡಿಸಿದರೆ ಅದರ ವಿಕಾಸನಾ? ಅದೆಲ್ಲ ಮೋಸ. ಮನುಷ್ಯರ ಸಹಜವಾದ ಅವಶ್ಯಕತೆಗಳನ್ನು ಇಷ್ಟಿಷ್ಟು ಹಣ ಮಾಡಿ ಮೋಸ ಮಾಡುವುದು ಅದೇನು ವಿಕಾಸನಾ? ವಿಕಾಸ ನಿಜವಾಗಿರಬೇಕು. ಹೋತ ಚಕಿತ ಚಿತ ಕೋಟ ಬಿಲೋಕಿ ಸಕಲ ಭುವನ ಶೋಭಾಜನುರೋಕಿ. ಸಕಲ ಪ್ರಪಂಚದಲ್ಲಿರುವಂಥ ಶೋಭಾ ಸೌಂದರ್ಯವೆಲ್ಲ ಈ ಅರಮನೆಯಲ್ಲೇ ಇದೆ. ಇದು ಒಂದು ನೋಡಿದ್ದರೆ ಇಡೀ ಪ್ರಪಂಚ ನೋಡಿದ್ದಷ್ಟು ಅನಿಸುತ್ತದೆ. ಬ್ರಹ್ಮದೇವನ ಸೃಷ್ಟಿಯೆಲ್ಲ ಇಷ್ಟೇ ಅನಿಸಬೇಕು, ಅಷ್ಟಿದ್ದಂತೆ ಮನೆ. మరి ಜನಕ ಧರ್ಮಾತ್ಮ ಬ್ರಹ್ಮಜ್ಞಾನಿ, ರಾಮಚಂದ್ರ ಭಕ್ತ, ಸಾಕ್ಷಾತ್ ಬ್ರಹ್ಮಜ್ಞಾನಿ. ಅಷ್ಟೇ ಅಲ್ಲ, ಸೀತಾ ಜಗಜ್ಜನನಿಯಲ್ಲಿ ಆವಿರ್ಭಾವವಾಗಿದ್ದಾಳೆ. ಜಗಜ್ಜನನಿ ಆವಿರ್ಭಾವವಾಗಿರುವಂಥ ಆ ಅರಮನೆ ಹೇಗಿರಬೇಕು? ಒಂದು ವೈಕುಂಠ ಸಮಾನ ಇರಬೇಕು. ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲಿದ್ದಾಳೆ, ವೈಕುಂಠ ಸಮಾನವಾಗಿದೆ. ಅಲ್ಲಿರುವ ಜನರು ಹೇಗಿದ್ದಾರೆ? ಇದು ತುಳಸಿದಾಸ ವರ್ಣನ. ಇದು ಲೌಕಿಕ ನೋಡಿಕೊಳ್ಳ ಬಿಡುವಲ್ಲಕ್ಕೆ ಸುಂದರವಾಗಿದೆ, ಪೇಂಟಿಂಗ್ ಅದೆಲ್ಲ. ಪ್ರತಿಯೊಂದು ಹಿಂದೆ ಒಂದು ಆಧ್ಯಾತ್ಮಿಕ ದೃಷ್ಟಿ, ಭಗವದ್ ಭಕ್ತಿ, ಭಗವತ್ ಶಕ್ತಿ, ಭಗವಂತನ ಮಹಿಮೆ ಕಂಡು ಬರ್ತಾ ಇದೆ ಅಲ್ಲವೇ? ಪ್ರತಿ ವಸ್ತುವಿನಲ್ಲಿ, ವ್ಯಕ್ತಿಯಲ್ಲಿ, ನಗರದಲ್ಲಿ, ನಗರ ಜನರನ್ನು ನೋಡಿದ್ದರೆ ಇದೆಲ್ಲವೂ ಭಗವಂತನ ಮಹಿಮೆನೇ ಕಂಡು ಬರಬೇಕು. ಇದೆಲ್ಲ ಭಗವಂತನ ಅನುಗ್ರಹ, ಸೀತಾದೇವಿ ಅನುಗ್ರಹ ಎಲ್ಲಿ ನೋಡಿದ್ದಾರೆ ಅದು. ಧವಲಧಾಮ ಮಣಿಪುರಟ ಪಟ ಸುಘಟಿತ ನಾನಾ ಭಾಂತಿ ಸಿಯ ನಿವಾಸ ಸುಂದರ ಸದನ ಶೋಭಾಕಿಮಿ ಕಹಿ ಜಾತಿ. ಧವಲಧಾಮ ಒಂದೊಂದು ಕೈಲಾಸ ಆಗಿದ್ದಂತೆ ಧವಲಧಾಮ. ಮುನಿ ಪುರಟಪಟ ಮಣಿ, ಅಲ್ಲಿ ಮಣಿಗಳು, ರತ್ನಗಳು ಎಷ್ಟು ಸುಂದರವಾಗಿವೆ. ಅರಮನೆಯಲ್ಲ ಸುಘಟಿತ ನಾನಾ ಭಾಂತಿ, ಬಗೆ ಬಗೆಯಾಗಿರುವ ಅಲಂಕಾರಗಳು. ಒಂದು ರೂಮ್ಗೆ ಅಲಂಕಾರ ಮಾಡಿದ್ದರೆ
ಇನ್ನೊಂದು ರೂಮ್ಗೆ ಅದೇ ಅಲಂಕಾರವಿಲ್ಲ. ಒಂದು ರಂಗವಳ್ಳಿ ಒಂದು ಹಾಕಿದ್ದರೆ ಇನ್ನೊಂದು ಕಡೆ ಅದೇ ಇರಲ್ಲ, ಅದು ಇನ್ನೊಂದು ಡಿಸೈನ್, ಅದು ಒಂದೊಂದಕ್ಕೆ ಒಂದೊಂದು ಡಿಸೈನ್, ಸಾವಿರಾರು ಡಿಸೈನ್ಗಳು, ಸಾವಿರಾರು ಅಲಂಕಾರಗಳು. ಯಾವ 2 ರೂಮ್ಗಳು ಒಂದೇ ಬಗೆ ಇಲ್ಲ. ಇನ್ನೊಂದು ರೂಮ್ ಇನ್ನೊಂದು ಬಗೆ, ಇನ್ನೊಂದು ರೂಮ್ ಇನ್ನೊಂದು ಬಗೆ, ಇನ್ನೊಂದು ಅಲಂಕಾರ. ನೋಡಬೇಕಂದ್ರೆ ಇಡೀ ಅರಮನೆ ನೋಡಬೇಕು, ಒಂದು ನೋಡಿದರೆ ಸಾಕಾಗಲ್ಲ. ಆಧುನಿಕ ಒಂದು ರೂಮ್ ನೋಡಿದರೆ ನೋಡಾಯ್ತು, ಎಲ್ಲ ರೂಮ್ಗಳು ಹೀಗಿರುತ್ತವೆ. ಅಲ್ಲ, ಒಂದೊಂದು ನೋಡಬೇಕು, ಒಂದೊಂದು ಬಗೆ. ಎಷ್ಟು ಸುಂದರ ಅಂದರೆ ತುಳಸಿದಾಸ ಯೋಚನೆ ನೋಡು. ತುಳಸಿದಾಸ ಚಿಂತನ ಭಗವಂತನ ಮಹಿಮೆಯನ್ನು ಲೌಕಿಕ ವಸ್ತುಗಳಲ್ಲಿಯೂ ಭಗವಂತನೇ ನೋಡ್ತಾ ಇದ್ದಾನೆ. ಭಗವಂತನ ಮಹಿಮೆ, ಸೌಂದರ್ಯ, ವಿಭೂತಿ ಹೇಗೆ ನೋಡ್ತಾ ಇದ್ದಾನೆ ನೋಡಿ. ಅವರು ಭಕ್ತಿಯಲ್ಲಿ ಲೌಕಿಕ ಸಂಪದ, ಲೌಕಿಕ ಸುಖಗಳು ಯಾವುದೂ ಕಮ್ಮಿ ಇಲ್ಲ. ಬಟ್ ಇದೆಲ್ಲ ಭಗವಂತಮಯವಾಗೇ, ಭಕ್ತಮಯವಾಗೇ ನೋಡ್ತಾನೆ. ಧವಲಧಾಮ ಮುನಿ ಪುರಟಪಟ ಸುಘಟಿತ ನಾನಾ ಭಾಂತಿ. ಗೊಂದಾವಳಿ ಮಹಾರಾಜರು ಅದೇ ಹೇಳುತ್ತಿದ್ದಾರೆ. ಪ್ರಯತ್ನ ಆಗಬೇಕು, ಭಕ್ತಿ ಮಾಡ್ತಾ ಇರಬೇಕು, ಬಟ್ ನಮ್ಮ ಪರಮಾರ್ಥ ಸಾಧಿಸಬೇಕು, ಭಕ್ತಿ ಇರಬೇಕು. ನಿಮ್ಮ ಕುಟುಂಬ ವ್ಯವಹಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಬೇಕು, ಸಂಪದ ಇಡಬೇಕು, ಕುಟುಂಬ ಜನರನ್ನು ಚೆನ್ನಾಗಿ ನೋಡ್ಕೋ, ಸಮಾಜನೂ ಇರಲಿ, ಇನ್ನೊಬ್ಬ ಜನರಿಗೆ ಉಪಕಾರ ಮಾಡುವಂಥ ಸಂಪದ ಇರಬೇಕು. ನನಗೆ ಅದಿಲ್ಲ ಇದಿಲ್ಲ ಎಂದು ಆಗಬಾರದು. ನನಗೂ ಇದೆ, ಇನ್ನು ಬೇಕಾದರೆ ಇನ್ನೊಬ್ಬರಿಗೆ ಕೊಡ್ತೀನಿ ಎಂದಂತಿರಬೇಕು. ಹಾಗೆ ಆಗಬೇಕು. ಪ್ರಯತ್ನಶೀಲ ಇರಬೇಕು. ಗೊಂದಾವಳಿ ಮಹಾರಾಜರು ಹಾಗೆ ಸುತ್ತಿರುವ ಗ್ರಾಮ ಜನರನ್ನೆಲ್ಲ ಹಾಗೆ ತಯಾರು ಮಾಡಿದ್ದಾರೆ. ಭಕ್ತರು ಮತ್ತು ವ್ಯವಹಾರದಲ್ಲಿ ದಕ್ಷರು. ದಕ್ಷ ಅಂದರೆ ನಿಪುಣ, ವ್ಯಾವಹಾರಿಕ ನಿಪುಣರು. ವ್ಯವಹಾರ ಕೆಲಸ, ಯಾವ ಕೆಲಸ ಏನು ಮಾಡಬೇಕು, ಜೀವನದಲ್ಲಿ ಮಾಡತಕ್ಕ ಕೆಲಸಗಳೆಲ್ಲ ಕಲಿತುಕೋ. ಹೇಗೆ ಮಾಡಬೇಕು, ಯಾವ ಕೆಲಸ, ಮನೆಯ ಕೆಲಸ, ಹೊರಗಿನ ಕೆಲಸ, ಉದ್ಯೋಗ ಹೇಗೆ ಮಾಡಬೇಕು ಎಲ್ಲ ಕಲಿತುಕೋ. ಬಟ್ ಭಕ್ತಿ ಬಿಡಬೇಡ. ಭಕ್ತಿ ಇರಲಿ, ಭಗವಂತ ನಾಮಸ್ಮರಣ ಇರಲಿ, ಕೆಲಸ ಮಾಡುವುದು ಕಲಿತುಕೋ. ಭಗವದ್ಭಕ್ತಿ ಅಂದರೆ ವ್ಯವಹಾರವೆಲ್ಲ ಏನು, ಬಟ್ಟೆ ಇಲ್ಲ, ಊಟ ಇಲ್ಲ, ಅದು ಇಲ್ಲ, ಬಡವರಾಗಿ ಬದುಕುತ್ತಾ ಇರೋದು ಅದು ಅಲ್ಲ. ಅದು ಇರಲಿ, ಇದು ಇರಲಿ. ಗೊಂದಾವಳಿ ಮಹಾರಾಜರು ಹಾಗೆ ಹೇಳುತ್ತಿದ್ದಾರೆ. ಈಗ ಈ ತುಳಸಿದಾಸ ಹಾಗೆ ಹೇಳ್ತಾನೆ, ವಾಲ್ಮೀಕಿ ಹಾಗೆ ಹೇಳ್ತಾನೆ. ಸಿಯ ನಿವಾಸ ಸುಂದರ. ಅದರಿಂದ ಏನು ಹೇಳ್ತಾರೆ, ಈ ರಾಮಾಯಣ ಮಹಾಭಾರತ ಕಲ್ತ್ಕೊಂಡ್ರೆ ನಮಗೇನು ಬರ್ತದೆ, ಎಲ್ಲ ಏನು ಬೇಡ ಹೇಳ್ತಾರೆ. ರಾಮಾಯಣ ಮಹಾಭಾರತ ಕಲ್ತ್ಕೊಂಡು ಏನಾದರೂ ನಾಶವಾಗ್ತಾರೆ? ಏನಪ್ಪ ಕುಟುಂಬದಲ್ಲೆಲ್ಲ ನಾಶವಾಗುವೆಂದು ಹೇಳಿದ್ದೀಯಾ? ಕುಟುಂಬದಲ್ಲಿ ಚೆನ್ನಾಗಿ ನೋಡ್ಕೋ, ಕುಟುಂಬ ಸಂಬಂಧಗಳು ಚೆನ್ನಾಗಿರಲಿ. ಎಲ್ಲರ ಸಂಬಂಧ ಜೊತೆಗೆ ಕುಟುಂಬ ಸಂಬಂಧಗಳು ಎಲ್ಲಿ ಕೊಳೆ ಇದೆ ಅಂದರೆ ಎಲ್ಲಿ ತಪ್ಪಿದೆ, ಪರಸ್ಪರ ಜಗಳ ಇದೆ, ದ್ವೇಷ ಇದೆ, ಈರ್ಷೆ ಇದೆ, ಅದು ಧರ್ಮ ಅಲ್ಲ, ಅದು ಪುಣ್ಯ ಅಲ್ಲ, ಅದು ಭಕ್ತನ ಲಕ್ಷಣವಲ್ಲ. ಎಲ್ಲರ ಜೊತೆಗೆ ಸ್ನೇಹದಿಂದ ಇರಬೇಕು. ಅಲ್ಪ ಸ್ವಲ್ಪ ತಪ್ಪುಗಳಿದ್ದರೆ ಸಹಿಸಿಕೊಳ್ಳಬೇಕು ಮತ್ತು ಮುಂದುವರಿಯಬೇಕು. ಅದು ಇರಬೇಕು. ಅದು ಹೇಳುವುದು. ಸಿಯ ನಿವಾಸ ಸುಂದರ ಸದನ. ಸೀತಾ ನಿವಾಸ ಮಾಡುವಂಥ ಜಾಗ ಸುಂದರವಾದ ಒಂದು ಅರಮನೆಯೇ. ಶೋಭಾ ಕಿಮಿಕ ಹಿ ಜಾತಿ. ಸೀತಾದೇವಿ, ಲಕ್ಷ್ಮೀದೇವಿ ವಾಸ ಮಾಡುವ ಅರಮನೆಯನ್ನು ಸೌಂದರ್ಯ ಏನೆಂದು ಹೇಳಬೇಕು? ಶೋಭಾಕಿ ಹಿ ಕಮಿ ಜಾತಿ. ಆ ಶೋಭವನ್ನು ಎಷ್ಟೆಂದು ಹೇಳಬೇಕು, ಎಷ್ಟು ಹೇಳಿದರೂ ಕಮ್ಮಿ. ಈಗ ಇನ್ನು ನೋಡಿ, ಸುಭಗದ್ವಾರ ಸಭ ಕುಲಿಸ ಕಪಾಟ ಭೂಪಭೀರ ನಟ ಮಾಗದ ಭಾಟ. ಈಗ ದ್ವಾರಗಳು, ಒಂದೊಂದು ದ್ವಾರ ಇದೆ ಅಂತ, ಸುಂದರವಾದ ದ್ವಾರ. ಆ ದ್ವಾರ ನೋಡಿದ್ದರೆ ಅಲ್ಲೇ ನಿಂತು ಹೋಗ್ತಾರೆ. ಯಾವ ವಸ್ತು ನೋಡಿದ್ದರೆ ಅಲ್ಲೇ ನಿಂತು ಹೋಗ್ತಾರೆ. ಅದು ನೋಡುವವರೆಗೂ ಮುಂದುವರಿಯಬೇಕೇ ಅನಿಸಲ್ಲ, ಅಷ್ಟು ಸುಂದರವಾಗಿದ್ದೆ ಅಂತೆ. ಸುಭಗದ್ವಾರ ಶುಭ ಕುಲಿಸ ಕಪಾಟ. ಈಗ ಕಪಾಟ ಅಂದರೆ ಏನು ಹೇಳ್ತಾರೆ? ಬಾಗಿಲಿಗೆ ಮುಚ್ಚಳ ಹೇಳ್ತಾರ, ಡೋರ್, ಅದು ಬಾಗಿಲೇ ಹೇಳ್ತಾರೆ. ದ್ವಾರಕ್ಕೆ ದ್ವಾರ, ಬಾಗಿಲು. ದ್ವಾರ ಅಂದರೆ ಬಾಗಿಲು. ದ್ವಾರ ಸುಂದರವಾಗಿದೆ, ಅದು ಬಾಗಿಲು ಸುಂದರವಾಗಿದೆ, ಅದು ಮುಚ್ಚಳ ಇರುತ್ತದೆ ನೋಡಿ, ಅದು ಶಟ್ಟರ್ ಏನು ಹೇಳ್ತಾರೆ ಅದಕ್ಕೆ? ಶಟ್ಟರ್, ಇಂಗ್ಲೀಷ್ ಶಟ್ಟರ್, ಕನ್ನಡ ಶಟ್ಟರ್ ಅಲ್ಲ. ಶಟ್ಟಿಂಗ್ ಅಂದರೆ ಮುಚ್ಚಳ. ಅದಕ್ಕೇನು ಹೇಳ್ತಾರೆ? ಆ ಬಾಗಿಲು ಅದು 2 ಕುಲಿಸ ಕಪಾಟ, ಒಂದೊಂದು ವಜ್ರ ಆಗಿದ್ದಂತೆ ಗಟ್ಟಿಯಾಗಿ. ಕಳ್ಳರು ಬಂದರೆ ಅದು ತೆಗಿಯೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿ ಬಾಗಿಲುಗಳು ಗಟ್ಟಿಯಾಗಿದೆ, ನೋಡಲಿಕ್ಕೆ ಸುಂದರವಾಗಿದೆ. ಅದು ನೋಡಿ, ಕುಲಿಸ ಕಪಾಟ. ಸುಭಗದ್ವಾರ ಸಭ ಕುಲಿಸ ಕಪಾಟ ಭೂಪಭೀರ ಭಟ್ನಟ ಮಾಗದ ಭಾಟ. ಆ ಭೂಪನ ಹತ್ತಿರ ವೀರರಿದ್ದಾರೆ, ನಟ. ಈಗ ಅಷ್ಟೇ ಅಲ್ಲ, ಕಲಾಕಾರರೆಲ್ಲರೂ, ಎಲ್ಲರಿಗೂ ವೃತ್ತಿವಿದ್ಯೆ ಬರುತ್ತದೆ, ಕಲಾಕಾರರಾಗ್ತಾರೆ. ಮತ್ತು ಸದ್ಗುಣ ಧರ್ಮ ಇದೆ, ಕಲಾ ಇದೆ, ವೃತ್ತಿವಿದ್ಯೆ ನೈಪುಣ್ಯ ಇದೆ, 3 ಇವೆ. 3ರಲ್ಲಿ ವಿಶಿಷ್ಟಜ್ಞರೇ.
ನೋಡಿ. ಭೂಪ ಭೀರ ನಟ ಮಾಗದ, ಅಲ್ಲಿ ನಟರು, ಸಂಗೀತ, ನೃತ್ಯ, ಇದೆಲ್ಲ ಹಾಡುವವರು, ಮಾಗದ ಭಾಟ, ಇವರೆಲ್ಲರೂ ಬೇಕಾದಷ್ಟು ಜನರಿದ್ದಾರೆ. ಬನಿ ಬಿಸಾಲ ಬಾಜಿ ಗಜ ಸಾಲ, ಬನಿ ಬಿಸಾಲ ಬಾಜಿ ಗಜ ಸಾಲ. ಈ ಅಶ್ವಶಾಲ, ಅಶ್ವ ಅಂದರೆ ಕುದುರೆಗಳು, ಆನೆಗಳು, ಆ ಗೋಶಾಲ ಎಷ್ಟು ದೊಡ್ಡದೇ ಅಲ್ಲ, ಸುಂದರವಾಗಿದ್ದಂತೆ. ಹಸುಗಳಿಗೆ ನೋಡಿದ್ದರೆ ಸುಂದರವಾಗಿ ಆನಂದವಾಗಿ ಬದುಕುತ್ತವೆ, ಕ್ಲೀನಾಗಿರುತ್ತದೆ, ಆನಂದವಾಗಿರುತ್ತವೆ. ಗೋಶಾಲ, ಕುದುರೆ ಶಾಲ, ಎಲ್ಲ ಶಾಲೆಗಳು. ಬನಿ ಬಿಸಾಲ ಬಾಜಿ ಗಜ ಸಾಲ, ಹಯಗಯ ರಥ ಸಂಕುಲ ಸಭಕಾಲ. ಹಯಗಯ ರಥ, ಕುದುರೆಗಳು, ಹಸುಗಳು, ರಥಗಳು ಎಲ್ಲವೂ ಒಂದೊಂದು ಕ್ರಮವಾಗಿಡ್ತಾರೆ, ಅಲಂಕಾರವಾಗಿಡ್ತಾರೆ, ಸುಂದರವಾಗಿಟ್ಟರಂತೆ. ಸುರ ಸಚಿವ ಸನೆ ಸೇನಪ ಬಹುತೇರೆ. ಈಗ ಸೂರ ಸಚಿವ, ಮಂತ್ರಿಗಳು, ಅವರಿಗೆ ಪುರೋಹಿತರು ಎಲ್ಲರೂ ಮಹಾಬುದ್ಧಿವಂತರು, ಒಬ್ಬೊಬ್ಬರು ಬೃಹಸ್ಪತಿ ಅಂತ ಬುದ್ಧಿವಂತರು, ತಪಸ್ವಿಗಳು, ಮಹಾಧರ್ಮಾತ್ಮರು. ಮಂತ್ರಿಗಳಾಗಲಿ ಪುರೋಹಿತರಾಗಲಿ. ಸೂರ ಸಚಿವ ಸೇನಪ ಬಹುತೇರೆ, ಸೇನಾಪತಿ, ನೃಪಗೃಹ ಸರಿಸ ಸದನ ಸಭಕೇರೆ. ಪುರೋಹಿತನ ಮನೆ, ಸೇನಾಪತಿ ಮನೆ, ಮಂತ್ರಿಗಳ ಮನೆ, ರಾಜರ ಮನೆಗಿಂತ ಏನು ಕಮ್ಮಿ ಇಲ್ಲ. ರಾಜರ ಮನೆ ಹೇಗಿದೆಯೋ ಸೇನಾಪತಿ ಮನೆ, ಮಂತ್ರಿ ಮನೆ, ಪುರೋಹಿತರ ಅವರ ಮನೆಯೂ ಚೆನ್ನಾಗಿದೆ, ಅವ್ರಿಗೂ ಬೇಕಾದಷ್ಟು ಅಲಂಕಾರ ಸಂಪದ ಎಲ್ಲ. ನೃಪಗೃಹ ಸರಿಸ ಸದನ ಸಭಕೇರೆ, ಪುರಬಾಹಿರ ಸರಿತ ಸಮೀಪ. ನಗರದಲ್ಲಿ, ನಗರಕ್ಕೆ ಹೊರಗೆ ಎಲ್ಲಿ ನೋಡಿದ್ದರೂ ಬಾವಿಗಳು, ಬೇಕಾದಷ್ಟು ಬಾವಿಗಳು, ತೋಟಗಳು. ಪುರಬಾಹಿರ ಸರಿತ ಸಮೀಪ, ನದಿಗಳು, ಇನ್ನೇನು ಹೇಳ್ತಾರೆ, ಹೊಳೆಗಳು, ಸಣ್ಣ ಸಣ್ಣ ಹೊಳೆಗಳು ಎಲ್ಲ ಕಡೆ ಮಾಡಿದ್ದರು. ಉತ್ತರೇಜ ಅಂದರೆ ಅದಕ್ಕೇನು ಹೇಳ್ತಾರೆ, ಸಣ್ಣ ಸಣ್ಣದು ನದಿ ಇಲ್ಲದಿದ್ದರೆ ಸಣ್ಣದು ಅಲ್ಲ, ನದಿಗಳೇ, ಸಣ್ಣ ನದಿಗಳೇ ಅಗೆದು ತಯಾರು ಮಾಡ್ತಾರೆ, ಕೆನಾಲ್ ಹೇಳ್ತಾರೆ ನೋಡಿ, ಕಾಲುವೆಗಳು. ಕಾಲುವೆ ತೆಲುಗಿನಲ್ಲಿದೆ, ಹೌದು, ಕಾಲುವೆಗಳು, ಕರೆಕ್ಟ್. ಕಾಲುವೆಗಳು ಮಾತ್ರ ಏಕೆ ಈ ಜಾಗದಲ್ಲಿ ಇಲ್ಲ, ನೀರು ಸಿಗ್ತಾ ಇಲ್ಲ ಅಂದರೆ ಒಂದು ದೊಡ್ಡ ನದಿಯಿಂದಲೋ ಇದೆಲ್ಲ ಒಂದು ಕಾಲುವೆ ತಯಾರು ಮಾಡ್ತಾರೆ. ಅದರಿಂದ ಆ ಏರಿಯಾಕ್ಕೆ ನೀರು ಸಿಗ್ತದೆ, ನೀರಿದ್ದರೆ ಎಲ್ಲ ಕಡೆ ಸ್ವಚ್ಛತೆ ಇರುತ್ತದೆ, ಬೇಕಾದಷ್ಟು ನೀರು ಎಲ್ಲ ಇರಬೇಕು. ರಾಜ ಎಷ್ಟು ಯೋಚನೆಯಿಂದ ಪರಿಪಾಲನೆ ಮಾಡಿದ, ಪ್ರಜೆಗಳಿಗೆ ಎಷ್ಟು ವಿದ್ಯಾಬುದ್ಧಿ ಹೇಳಿಕೊಟ್ಟ ಅಲ್ಲವೇ. ನಿಮಗೆ ಬಸ್ಸು ಫ್ರೀ ಕೊಡ್ತೀವಿ, ನಿಮ್ಮನ್ನು ನಾಶ ಮಾಡ್ತೀವಿ ಎಂದು ಮಾಡಲಿಲ್ಲ ನೋಡಿ. ಉತ್ತರೇ ಜहाँ तहाँ विपुल महीपा, देखी अनूप एक अमराई, सब सुपास सब भांति सुहाई, ಕೌಶಿಕ ಕಹೆವು ಮೋರ ಮನುಮಾನ. ಕೌಶಿಕ ಹೇಳ್ತಾನೆ, ಐ ಥಿಂಕ್ ಆ ರಾಗ ಬೇಡ, ಅದು ಯಾರೋ ಹೇಳಿದ್ರೆ ತುಂಬ ಟೈಮ್ ತಗೊಳ್ತದೆ, ಬೇಗ ಫಾಸ್ಟ್ ಹೇಳಿಬಿಡೋಣ ಅಲ್ಲವೇ. ಹೋಯಿ ಕೌಶಿಕ ಕಹೆವು ಮೋರ ಮನುಮಾನ, ಯಹಾ ರಹಿವ ರಘುಬೀರ ಸುಜಾನ. ಕೌಶಿಕ ವಿಶ್ವಾಮಿತ್ರ ಹೇಳಿದ್ದಾನೆ, ಅಬ್ಬಾ ಈ ತೋಟೆ ಇದೆಲ್ಲ ಸುಂದರವಾಗಿದೆ, ಇಲ್ಲೇ ಇರೋಣ, ಇವತ್ತು ಹಾಲ್ಟ್ ಇಲ್ಲೇ ಮಾಡೋಣ. ಕೌಶಿಕ ಕಹೆವು ಮೋರ ಮನುಮಾನ, ಯಹಾ ರಹಿವ ರಘುಬೀರ ಸುಜಾನ. ಭಲೆ ಹಿ ನಾಥ ಕಹಿ ಕೃಪಾ ನಿಕೇತ, ಉತರೇ ತಹ ಮುನಿ ಬೃಂದ ಸಮೇತ. ಆಯ್ತೆಂದು ಮುನಿಗಳಿದ್ದಾರೆ, ರಾಮಲಕ್ಷ್ಮಣರು ಎಲ್ಲರ ಸಮೇತ ಅಲ್ಲೇ ನಿಂತುಬಿಟ್ಟರು. ವಿಶ್ವಾಮಿತ್ರ ಮಹಾಮುನಿ ಆಯೆ, ಸಮಾಚಾರ ಮಿಥಿಲಾಪತಿ ಪಾಯೆ. ವಿಶ್ವಾಮಿತ್ರರು ಬಂದರು ಎಂದು ಸುದ್ದಿ ತಕ್ಷಣವೇ ತಲುಪಿತು ಜನಕನಿಗೆ. ಸಂಘ ಸಚಿವ ಶುಚಿಭೂರಿ ಭಟ, ತನ್ನ ಸೈನಿಕರು, ಏನದು ಸಚಿವ ಅಂದರೆ ಮಂತ್ರಿ ಸಮೇತನಾಗಿ ಜನಕನೇ ಬಂದುಬಿಟ್ಟ. ಮಂತ್ರಿ ಸಮೇತ, ಮಂತ್ರಿ ಸೈನಿಕರು ಎಲ್ಲರನ್ನು ಜೊತೆಗೆ ತಗೊಂಡು ಭೂಸುರ ಬರಗುರ ಜ್ಞಾತಿ, ಭೂಸುರ ಬರಗುರ ಜ್ಞಾತಿ, ಚಲೆ ಮಿಲನ ಮುನಿ ನಾಯಕ ಹಿ ಮುದಿತ ರಾವು ಯಹಿ ಭಾಂತಿ. ಸಂತೋಷದಿಂದ ವಿಶ್ವಾಮಿತ್ರ ಬಂದ, ಅವರ ದರ್ಶನವಾಗುತ್ತದೆ ಎಂದು ರಾಜ ಸುದ್ದಿ ತಲುಪಿದ ತಕ್ಷಣವೇ ಅವರನ್ನು ತಗೊಂಡು ಅಲ್ಲಿಂದ ಹೊರಟಿದ. ಕೀನ ಪ್ರಣಾಮು ಚರಣ ಧರಿ ಮಾತ, ಇಲ್ಲಿಗೆ ಬಂದು ವಿಶ್ವಾಮಿತ್ರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ದೀನ ಅಸೀಸ ಮುದಿತ ಮುನಿನಾಥ. ಕೀನ ಪ್ರಣಾಮು ಚರಣ ಧರಿ ಮಾತ, ದೀನ ಅಸೀಸ ಮುದಿತ ಮುನಿನಾಥ. ಇವನು ವಿಶ್ವಾಮಿತ್ರ ಆಶೀರ್ವಾದ ಮಾಡಿದ್ದಾನೆ. ವಿಪ್ರಬೃಂದ ಸಭ ಸಾದರ ಬಂದೆ, ಅವರ ಜೊತೆಗೆ ಇರುವ ಮಿಕ್ಕ ಮುನಿಗಳು ಋಷಿಗಳಿದ್ದಾರಲ್ಲ, ಆ ಮುನಿಗಳೆಲ್ಲರಿಗೆ ನಮಸ್ಕಾರ ಮಾಡಿದ. ಜಾನಿ ಭಾಗ್ಯ ಬಡ ರಾವು ಅನಂದೆ. ಜನಕನಿಗನಿಸುತ್ತಬ್ಬಾ, ನಿಮ್ಮಂಥ ಮಹನೀಯರು, ಋಷಿಗಳು, ತಪಸ್ವಿಗಳು ನಮ್ಮ ನಗರಕ್ಕೆ ಬರುವುದು, ನಮ್ಮ ದರ್ಶನ ಕೊಡುವುದು ನಮಗೆ ಎಷ್ಟು ಸೌಭಾಗ್ಯ, ಎಷ್ಟು ಧನ್ಯ ನಾನು ಆಗಿದ್ದೆ ಎಂದು ಜನಕನ ಭಕ್ತಿ ನೋಡಿ, ಆದರ ನೋಡಿ.
ಕುಶಲ ಪ್ರಶ್ನ ಕಹಿ ಬಾರ ಮತ್ತೆ ಮತ್ತೆ ಕುಶಲ ಪ್ರಶ್ನೆ ಕೇಳಿದ್ದನಂತೆ. ಎಲ್ಲರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿದೆಯೇನು? ವಿಶ್ವಾಮಿತ್ರ ನೃಪ ಹಿ ಬೇಠಾರ, ವಿಶ್ವಾಮಿತ್ರ ರಾಜನಿಗೆ ಮೊದಲು ನೀವು ಕುಳಿತುಕೊಂಡು ಎಂದು ಅವರನ್ನು ಕೂರಿಸಿ ಮಾತಾಡ್ತಾ ಇದ್ದಾನೆ. ತೆಹಿ ಅವಸರದೋ ಆಯೇದೋವು ಬಾಯಿ. ಅಷ್ಟರಲ್ಲೇ ರಾಮಲಕ್ಷ್ಮಣರು ಮೊದಲು ಬಂದರು. ಬಂದ ತಕ್ಷಣವೇ ಅವರು ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ಲವೇ, ಈ ಈ ಈ ಗಾರ್ಡನ್ ತೋಟ ಎಲ್ಲ ನೋಡ್ಕೊಡ್ತೀವಿ ಎಂದು ಇವರು ಸ್ವಲ್ಪ ಮುದುಕರಲ್ಲವೇ, ಇವರು ಒಂದೇ ಕಡೆ ಇದ್ದರು. ರಾಮಲಕ್ಷ್ಮಣರು ಮಾತ್ರ ಅವನಿಗೆ ತೋಟ ನೋಡೋಣ ಎಂದು ತಕ್ಷಣವೇ ಹೊರಟು ಬಿಟ್ಟರು. ಆವಾಗ ಜನಕ ಬಂದ. ಈ ಮುನಿಗಳಿಗೆ ವಿಶ್ವಾಮಿತ್ರನಿಗೆ ಮಾತಾಡಿಸಿ ನಮಸ್ಕಾರ ಮಾಡಿ ಎಲ್ಲರೂ ಕ್ಷೇಮ ಸಮಾಚಾರ, ಎಲ್ಲಿಂದ ಬರ್ತಾ ಇದ್ದೀರಿ, ಯಜ್ಞ ಏನು ಎಲ್ಲ ಮಾತಾಡಿದ ನಂತರ ಅಷ್ಟರಲ್ಲಿ ರಾಮಲಕ್ಷ್ಮಣರು ಬಂದರು. ಏಕೆ, ಅವರೆಲ್ಲ ತೋಟ ನೋಡಲಿಕ್ಕೆ ಹೋದರಂತೆ. ತೆಹಿ ಅವಸರ ಆಯೇದೋ ಭಾಯಿ ಗಯೇ ರಹೇ ದೇಖನ ಫುಲವಾಯಿ. ಫುಲ್ವಾಡಿ ಎಂದು ಹೇಳ್ತಾರೆ. ಫುಲ್ವಾಡಿ ಅಂದರೆ ಗೊತ್ತಾ? ಹೂದೋಟ ಹೇಳ್ತಾರೆ. ಹೂದೋಟ ಫುಲ್ವಾಡಿ, ಪುಷ್ಪವಾಟಿಕ ನೋಡಲಿಕ್ಕೆ ಹೋದರಂತೆ ರಾಮಲಕ್ಷ್ಮಣರು. ಇಷ್ಟೆಲ್ಲ ಮಾತಾಡಿದ ನಂತರ ಆವಾಗ ಬಂದರು. ಶ್ಯಾಮ ಗೌರ ಮೃದು ಬಯಸ ಕಿಶೋರ. ಹೇಗಿದ್ದಾನೆ? ಒಬ್ಬನು ನೀಲಮೇಘ ಶ್ಯಾಮ, ಒಬ್ಬನು ಗೌರವರ್ಣ. ಲಕ್ಷ್ಮಣ ರಾಮ ಇಬ್ಬರು ಹೇಗಿದ್ದಾರೆ? ದೋವು ಭಾಯಿ, ಇಬ್ಬರು ಅಣ್ಣ ತಮ್ಮಂದು. ಗಯೇ ರಹೇದ್, ಓಕೆ. ಲೋಚನ ಸುಖದ ಬಿಸ್ವಚಿತ ಚೋರ. ಕಿಶೋರ ವಯಸ್ಸು ಅಂದರೆ ಚಿಕ್ಕ ವಯಸ್ಸಿನಲ್ಲಿ 15-16 ವಯಸ್ಸಿದೆ. ಅವರಿಬ್ಬರು ನೋಡಿದ್ದರೆ ಅಲ್ಲಿರುವಂಥ ಮುನಿಗಳು ಎಲ್ಲರಿಗೆ, ಜನಕನ ಜೊತೆಗೆ ಬಂದಿರುವ ಸೈನಿಕರು, ಮಂತ್ರಿಗಳು, ಇನ್ನು ಸೇವಕರು, ಅವರೆಲ್ಲರಿಗೆ ನೋಡಿದ್ದರೆ ಅಬ್ಬ ಆನಂದವಾಯಿತಂತೆ. ಎಷ್ಟು ಸುಂದರವಾಗಿದ್ದಾರೆ. ಲೋಚನ ಸುಖದ ವಿಶ್ವಚಿತ ಚೋರ. ಕಣ್ಣಿಗೆ ಆನಂದ, ಕಣ್ಣಿಗೆ ಶೋಭ, ಕಣ್ಣಿಗೆ ಆನಂದವನ್ನುಂಟು ಮಾಡುವವರು ವಿಶ್ವಚಿತ ಚೋರ. ಇಡೀ ಜಗತ್ತಿನ ಚಿತ್ತವನ್ನೇ ಅಪಹರಣ ಮಾಡ್ತಾರಂತೆ. ಅಂದರೆ ಎಲ್ಲರ ಮನಸ್ಸಿಗೆ ಮೋಹ ಮಾಡುವಂಥವರಿದ್ದಾರಂತೆ. ಉಠೇ ಸಕಲ ಸಬ್ಜಬ ರಘುಪತಿ ಆಯೆ. ಅವರನ್ನು ನೋಡಿದ್ದರೆ ಎಷ್ಟು ಸುಂದರವಾಗಿದ್ದಾರೆ, ಮನಸ್ಸು ಆಕರ್ಷಿತವಾಗಿದ್ದಾರೆ. ನೋಡಿದ್ದರೆ ಸಾಕು, ಯಾರು ಇವರು ದೊಡ್ಡವರು ಬಂದರೂ ಏಳಿ ಎಂದು ಹೇಳಬೇಕಾಗ್ತದೆ ಅಲ್ಲವೇ? ಕೆಲವರು ಏನು ಹೇಳ್ತಾರೆ, ಗುರುಗಳು ಬರ್ತಾ ಇದ್ದಾರೆ, ಎಲ್ಲ ನಿಂತ್ಕೊಂಡೆ ಎಂದು ಹೇಳ್ತಾರೆ. ಅವರನ್ನು ನೋಡಿದ್ದರೆ ಶಂಕರಾಚಾರ್ಯರ ಜೀವನದಲ್ಲಿದೆ. ಶಂಕರರು ಗುರುಕುಲ ಮುಗಿಸ್ಕೊಂಡು ಮನೆಗೆ ಬಂದಾಗ, ಚಿಕ್ಕ ಮಗು, 8 ವರ್ಷ ಮಗು ಗುರುಕುಲ ಮುಗಿಸ್ಕೊಂಡು ಬಂದು, ಅಪ್ಪ ಇಲ್ಲ. ಏಕೆ, ತಾನು ಗುರುಕುಲಕ್ಕೆ ಹೋಗುವಕ್ಕೆ ಮುಂಚೆನೇ ಅಪ್ಪ ಬಿಟ್ಟರು ಪ್ರಾಣ. ಆ 3 ವರ್ಷ ತಾಯಿ ಇದ್ದರಷ್ಟೇ, ಒಬ್ಬಳೇ. ಗುರುಕುಲದಲ್ಲಿ ವೇದ ಎಲ್ಲ ಶಾಸ್ತ್ರಗಳೆಲ್ಲ 3 ವರ್ಷದಲ್ಲೇ ಕಲ್ತ್ಕೊಂಡ. 5ನೆಯ ವರ್ಷದಲ್ಲಿ ಹೋದ, 8 ವರ್ಷಕ್ಕೆ ಮುಗಿಸ್ಕೊಂಡು ಬಂದಾಗ ಏನು ಮಾಡೋಕ್ಕೂ ತಾಯಿಗೆ ಸೇವೆ ಮಾಡ್ತಾ ಇದ್ದ. ಏನಾದರೂ ಕೆಲಸಕ್ಕೋಸ್ಕರ ಹೊರಗೆ ಹೋದರೆ ದಾರಿಯಲ್ಲಿ ಯಾರು ಕಂಡು ಬಂದರೂ ನೋಡಿದ್ದರೆ ಇವನ ಮುಖದಲ್ಲಿ ತೇಜಸ್ಸು, ದಿವ್ಯ ತೇಜಸ್ಸು ನೋಡಿದರೆ ನಮಸ್ಕಾರ ಮಾಡಬೇಕನ್ನಿಸುತ್ತಿತ್ತಂತೆ. ದೊಡ್ಡವರಿಗೆ ಹೆಚ್ಚು ವಯಸ್ಸಿಗಾಲು ಬಾ ತೇಜಸ್ಸು ಅಂತ ಅಂದರೆ ಇವರು ಯಾರೋ ಮನುಷ್ಯನೇ ಅಲ್ಲ, ಇವರು ಯಾರೋ ದೇವತರೋ ಋಷಿಗಳು ಎಂದು ಅನಿಸುತ್ತಿತ್ತಂತೆ. ಇವರ ಮುಖ ನೋಡಿದರೆ ಹೀಗೆ ನಮಸ್ಕಾರ, ಕೈ ತಾನೇ ಹೋಗುತ್ತಿತ್ತಂತೆ. ಇನ್ನೊಬ್ಬರು ನಡೆಯೇ ನಮಸ್ಕಾರ ಮಾಡು ಎಂದು ಯಾರು ಹೇಳಬೇಕಾಗಿಲ್ಲ. ಅವರು ನೋಡಿದ್ದರೆ ಕೈ ತಾನೇ ಹೋಗಿ ನಮಸ್ಕಾರ ಮಾಡುತ್ತಿತ್ತು. ಅಲ್ಲಿದೆ ಶಂಕರರ ಜೀವನದಲ್ಲಿ. ಈಗ ಎಲ್ಲೋ ಹೋಗಿ ಯಾರೋ ಮನೆಗೆ ಹೋದರೆ ಇನ್ನೊಬ್ಬ ಬ್ರಾಹ್ಮಣರು ಪಂಡಿತರು ಇರುತ್ತಾರಲ್ಲ, ಅವರನ್ನು ನೋಡಲಿಕ್ಕೆ ಹೋಗಿದ್ದರೆ ಅಲ್ಲಿ ಸ್ವಲ್ಪ ಕುಳಿತುಕೊಂಡರೆ ಯಾರೋ ನೋಡಿದ್ದರೆ ಅಲ್ಲಿ ಹೋದರೆ ಸಾಕು, ಅಯ್ಯೋ ಯಾರೋ ದೊಡ್ಡವರೇ ಬಂದರೆ ಪೂಜ್ಯರೆಂದು ತಕ್ಷಣವೇ ಅವರಿಲ್ಲ ವೇದ ಪಂಡಿತರು ಎದ್ದು ನಿಂತುಕೊಳ್ತಿದ್ದಾರಂತೆ. ಅಂದರೆ ಕೆಲವರನ್ನು ನೋಡಿದ್ದರೆ ನಮಗೆ ಭಕ್ತಿ ಆದರ ತಾನೇ ಬಂದು ಬಿಡ್ತದೆ, ಯಾರೂ ಹೇಳಬೇಕಾಗಿಲ್ಲ. ಇನ್ನು ಕೆಲವರು ನೋಡಿದ್ದರೆ ಅವರು ಬಂದರು ಇವರು ಕೂತ್ಕೊಂಡೇ ಇರುತ್ತಾರೆ. ಆದರೆ ಇವರು ಸಜ್ಜನ ಧರ್ಮಾತ್ಮ, ಮುಖದಲ್ಲಿ ತೇಜಸ್ಸು ತಪಸ್ಸು ಹೇಗಿದೆ ಅಂದರೆ ಇವರನ್ನು ನೋಡಿದ್ದರೆ ಸಾಕು ಅವರು ತಾನು ಎದ್ದು ಬಿಡ್ತಾರಂತೆ, ಯಾರೂ ಹೇಳದೆ. ನಂತರ ಬಂದಾಗ ಇವರು ಯಾರೋ ಗೊತ್ತಾ, ಈಗ ಅವರ ಮಗ ಇವು ನೋಡಿ ವೇದ ಮುಗಿಸ್ಕೊಂಡೇ ಬಂದ ವೇದ ಗುರುಕುಲ 20-22 ವರ್ಷಕ್ಕೆ ಮುಗಿಯಬೇಕು. 12 ವರ್ಷ 15 ವರ್ಷ ವೇದಾಧ್ಯಯನ ಪೂರ್ತಿ ಆಗಬೇಕಂದ್ರೆ ಶಾಸ್ತ್ರ ಎಲ್ಲ ಅವ್ನು ನೋಡಿ 3 ವರ್ಷದಲ್ಲೇ ಮುಗಿಸ್ಕೊಂಡು ಬಂದ. ನೋಡು ಅಂದರೆ ಮುಖ ನೋಡಿದ್ದರೆ ಅನಿಸುತ್ತದೆ ಯಾರೋ ಬೃಹಸ್ಪತಿ, ಯಾರೋ ದೇವತನೇ ಅನಿಸುತ್ತಾನೇ ಇದೆ. ಅದಕ್ಕೋಸ್ಕರ ನೋಡಿದ ತಕ್ಷಣವೇ ನಾವು ನಿಂತ್ಕೊಂಡೇ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟರು. ಹಾಗೆ ಅದು ಶಂಕರ ವಿಜಯದಲ್ಲಿ ಬೇರೆ ಏನೋ ಕಥೆಗಳು ಹೇಳ್ತಾರೆ. ಇದು ಹೇಳಬೇಕು, ನಾನು ಒಂದು ಸಲ ಓದಿ ಹೇಳ್ತೀನಿ. ಕೆಲವು ಇನ್ನೂ ಚೆನ್ನಾಗಿ ಶ್ಲೋಕಗಳಿವೆ. ಬೇರೆ ವಿಷಯಗಳು ಬಿಡಿ, ಈ ಶ್ಲೋಕಗಳು ಮಾತ್ರ ಶಂಕರರ ಆ ಮಹಿಮೆಯನ್ನು ವರ್ಣನೆ ಮಾಡುವಂಥ ಸುಂದರವಾಗಿವೆ. ಅದು ನಾನು ಮೊದಲೇ ಓದಿಕೊಂಡು ಆ ಶ್ಲೋಕಗಳು ಹೇಳ್ತೀನಿ. ಬೇರೆ ಕಥೆಗಳೆಲ್ಲ ಏನೇನೋ ಆ ಪರಕಾಯ ಪ್ರವೇಶ ಅದೆಲ್ಲ ನಾನ್ಸೆನ್ಸ್, ಅದು ಬಿಡಿ. ಆದರೆ ಒಳ್ಳೆಯ ಶ್ಲೋಕಗಳು ತುಂಬ ಚೆನ್ನಾಗಿವೆ ಅದರಲ್ಲಿ. ಸೊ ಇದು ಇವರನ್ನು ನೋಡಿದ್ದರೆ ಸಾಕು, ಬಂದಿರುವ ಋಷಿಗಳು, ಜನಕನ ಜೊತೆಗೆ ಮಂತ್ರಿಗಳು ಎಲ್ಲರೂ ಈಗ ತಿರುಗಿ ನೋಡಿದರೆ ಅಪ್ಪ, ನೋಡಿದ ತಕ್ಷಣವೇ ಅನಿಸಿತು, ಅಷ್ಟೇ ಕೈ ಮುಗಿದು ನಮಸ್ಕಾರ ಮಾಡ್ತಾನೇ ಇದ್ದಾರೆ. ಅಬ್ಬಾ ಇವರು ಯಾರಾಗಬಹುದು, ಮುಖ ನೋಡಿದರೆ ಆಶ್ಚರ್ಯ. ಈಗ ಅವರನ್ನೇ ನೋಡ್ತಾ ಇದ್ದು ಬಿಟ್ಟರು. ಅದು ಹೇಳ್ತಾನೆ, ಬರೀ ಲೋಚನ ಪುಲಕಿತ ಗಾತ.
ಅಂದ್ರೇನು? ವಿಶ್ವಾಮಿತ್ರ ನಿಕಟ ಶ್ಯಾಮ ಗೌರ ಮೃದು ಬಯಸ ಕಿಶೋರ ಲೋಚನ ಸುಖದ ವಿಶ್ವಚಿತ ಚೋರ. ಅಂದರೆ ವಿಶ್ವದ ಮನಸ್ಸನ್ನೇ ಅಪಹರಿಸುವಂಥ ಅವರ ಸೌಂದರ್ಯ. ಉಠೆ ಸಕಲ ಜಬ ರಘುಪತಿ ಆಯೆ. ಈ ರಾಮಚಂದ್ರ ಬಂದನ ತಕ್ಷಣವೇ ಎಲ್ಲರೂ ನಿಂತ್ಕೊಂಡು ಬಿಟ್ಟರಂತೆ, ತಾವೇ ಯಾರೂ ಹೇಳದೆ. ವಿಶ್ವಾಮಿತ್ರ ಮಾತ ಕರೆಯು ಬಾ ಎಂದು ತನ್ನ ಪಕ್ಕಕ್ಕೆ ಕೂರಿಸಿಕೊಂಡ. ಅಲ್ಲವೇ, ತನ್ನ ಪಕ್ಕಕ್ಕೂ ಈ ಸೈಡು ರಾಮ, ಈ ಸೈಡು ಲಕ್ಷ್ಮಣ, ಇಬ್ಬರನ್ನು ಕೂರಿಸಿಕೊಂಡ. ಮಧ್ಯದಲ್ಲಿ ವಿಶ್ವಾಮಿತ್ರ ಕೂತಿದ್ದಾನೆ. ಭಯ ಸಬ ಸುಖಿ ದೇಖಿದವು ಭ್ರಾತ. ಇಬ್ಬರು ರಾಮ ಲಕ್ಷ್ಮಣರನ್ನು ನೋಡಿ ಮಧ್ಯದಲ್ಲಿ ವಿಶ್ವಾಮಿತ್ರ ಅಂತ ದೊಡ್ಡ ಋಷಿ, ಅವರ ಪಕ್ಕಕ್ಕೂ ರಾಮ ಲಕ್ಷ್ಮಣ ಚಿಕ್ಕವರೇ ಹೊರತು ಅವರ ತೇಜಸ್ಸು ವಿಶ್ವಾಮಿತ್ರನ ಹಾಗೆ ಇದೆ. ಅಷ್ಟು ನೋಡತಕ್ಕಂಥ ದಿವ್ಯವಾಗಿದ್ದಾರೆ, ಒಬ್ಬರು ದೇವತರೇ ಆಗಿದ್ದಾರೆ. ನೋಡಿದ್ದರೆ ಇವರೆಲ್ಲರಿಗೂ ಎಷ್ಟೋ ಆನಂದವಾಯಿತಂತೆ. ಅಬ್ಬಾ, ವಿಶ್ವಾಮಿತ್ರನನ್ನು ನೋಡಲಿಕ್ಕೆ ಬಂದರೆ ನಮಗೆ ಸಾಕ್ಷಾತ್ ಇನ್ನೊಬ್ಬರ ದರ್ಶನವಾಯಿತೆ. ಇವರು ಯಾರು ಅಂದರೆ ಗೊತ್ತಿಲ್ಲ, ಯಾರೋ ನೋಡತಕ್ಕವರು ಇಷ್ಟು ಮಾತ್ರ ಗೊತ್ತು. ದೇವತರೋ, ಋಷಿಗಳೋ, ಮುನಿಗಳೋ, ದೇವರೋ, ಪರಮಾತ್ಮನೋ ಯಾರೋ ಗೊತ್ತಿಲ್ಲ. ಯಾರೋ ನೋಡತಕ್ಕವರು ಇದು ಮಾತ್ರ ಗೊತ್ತಾಗ್ತಾಯಿದೆ. ಯಾರೋ ಏನೋ ಈ ನೋಡತಕ್ಕವರೇ, ನೋಡಿದ್ದರೆ ಇದು ನೋಡಲೇಬೇಕು ಎಂದಂಥವರಿದ್ದಾರೆ. ಅಂಥವರಿವರು ಯಾರೋ. ಭಯೇ ಸಬ ಸುಖಿ ದೇಖದವು ಭಾತ. ಇಬ್ಬರನ್ನು ನೋಡಿದ್ದರೆ ಅವರಿಗೆ ಆನಂದವಾಯಿತಂತೆ. ಅಬ್ಬಾ, ನೋಡತಕ್ಕವರನ್ನೇ ನೋಡಿದ್ದೇವೆ, ವಿಶ್ವಾಮಿತ್ರರನ್ನು ನೋಡಲಿಕ್ಕೆ ಬಂದಿದ್ದೀವಲ್ಲ, ಅವರನ್ನು ನೋಡಲಿಕ್ಕೆ ಬಂದರೆ ಇನ್ನೂ ಅದಕ್ಕಿಂತ ಹೆಚ್ಚಿನ ದರ್ಶನವಾಯಿತೇ. ಅವರಿಗೆ ಆನಂದವಾಯಿತಂತೆ. ಬಾರಿ ಬಿಲೋಚನ. ಆ ಆನಂದವು ತಡ್ಕೊಳ್ಳಕ್ಕಾಗದೆ ಕಣ್ಣಿನಿಂದ ನೀರು ಬಂತಂತೆ. ಪುಲಕಿತ ಗಾತ. ಶರೀರವೆಲ್ಲ ಪುಲಕಾವಲಿ ಆಯಿತಂತೆ, ಪುಲಕಿತವಾಯಿತಂತೆ. ಮೂರತಿ ಮಧುರ ಮನೋಹರ ದೇಖಿ. ಮಧುರವಾದ ಸುಂದರವಾದ ಮೂರ್ತಿ. ಇಬ್ಬರು ಏನು ಹೇಳ್ತಾರೆ, ರಾಮಮೂರ್ತಿ ಹೇಳ್ತಾರಲ್ಲ, ಲಕ್ಷ್ಮಣ ಮೂರ್ತಿ. ನಾವು ಮೂರ್ತಿ ಎಂದು ಹೇಳ್ತಾರ ಜನರು, ಕೃಷ್ಣಮೂರ್ತಿ ಎಂದು ಹೆಸರಿಟ್ಕೊಳ್ತಾರೆ. ಮೂರ್ತಿ ಅಂದರೆ ಸೌಂದರ್ಯದ ಮೂರ್ತಿ, ಮಾಧುರ್ಯದ ಮೂರ್ತಿ, ಆ ದಿವ್ಯ ತೇಜಸ್ಸಿನ ಮೂರ್ತಿ ಅವರು. ಆ ಇಬ್ಬರ ಮೂರತಿ ಮಧುರ ಮನೋಹರ ದೇಖಿ ಭಯವು ಬಿದೇಹು ವಿಶೇಷ. ಮಿಕ್ಕ ಜನರಿಗೆ ಅನಿಸಿತು, ಜನಕನಿಗೆ ಏನು ಅನಿಸಿತು? ಆ ಇಬ್ಬರ ಸುಂದರ ಮೂರ್ತಿ, ಮಧುರ ಮೂರ್ತಿ, ದಿವ್ಯವಾದ ಮೂರ್ತಿ ನೋಡಿದ್ದರೆ ಜನಕ ಹೆಸರು ವಿದೇಹ ರಾಜ ಎಂದು ಹೇಳ್ತಾರೆ. ಅವರು ರಾಜ್ಯದ ಹೆಸರು ವಿದೇಹ. ಅದರಿಂದ ಅವರಿಗೆ ವಿದೇಹ ರಾಜ ಎಂದು. ವಿದೇಹ ಅಂದರೆ ದೇಹವಿಲ್ಲದ. ಅವನು ಬ್ರಹ್ಮಜ್ಞಾನಿ, ಅವರಿಗೆ ದೇಹವಿಲ್ಲ ಅಂತೆ. ದೇಹವಿಲ್ಲ ಅಂದರೆ ಜೀವನ್ಮುಕ್ತ. ಅಂಥ ದೇಹವೇ ನಾನು ದೇಹ ಎಂದು ಅಭಿಮಾನವಿಲ್ಲದ ಜನಕನಿಗೆ ಇವರನ್ನು ನೋಡಿದ್ದರೆ ನಿಜವಾಗಿ ದೇಹವನ್ನೇ ಮರೆತು ಹೋಗಿ ದೇಹ ಪ್ರಪಂಚ ಎಲ್ಲ ಮರೆತು ಹೋದನಂತೆ. ಏಕೆ ಅಂದರೆ ಇವರು ಅಷ್ಟು ದಿವ್ಯ ಸುಂದರ ದಿವ್ಯ ಮೂರ್ತಿ ಸ್ವರೂಪರು ರಾಮಲಕ್ಷ್ಮಣರು. ಅದರಿಂದ ಜನಕ ಇವರನ್ನು ನೋಡಿದ್ದರೆ ತನ್ನನ್ನು ತಾನೇ ಮರೆತು ಹೋದನಂತೆ. ಪ್ರೇಮ ಮಗನ ಮನುಜಾನಿ ನೃಪ. ಅವರು ನೋಡಿದ್ದರೆ ಸುಂದರವಾಗಿರುವುದೇ ಅಲ್ಲ, ಮನಸ್ಸುಗೂ ಇಷ್ಟವಾಗಿದ್ದರು. ಅಷ್ಟೇ ಅಲ್ಲ, ಇವರೆಲ್ಲ ನಮಗೆ ಪರಿಚಿತರೇ, ನಮ್ಮವರೇ ಎಂದು ಅನಿಸಿತಂತೆ. ರಾಮ ಲಕ್ಷ್ಮಣರನ್ನು ನೋಡಿದ್ದರೆ ಇವರು ನಮ್ಮವರೇ ಎಂದು. ಪರಿಚಯ ಇಲ್ಲ, ಯಾರೋ ಹೇಳಲು ಇಲ್ಲ, ನಿಮ್ಮ ಮನೆಗೂ ಬಂದೂ ಇಲ್ಲ, ನೀವೇನು ಕೊಡುವುದು ತಗೊಳ್ಳುವುದು ಏನಾದರೂ ಅದೂ ಇಲ್ಲ. ನೋಡಿದರೆ ನಮ್ಮವರು ಅನಿಸಿತಂತೆ. ಅವರ ಹೃದಯದಲ್ಲಿ ಪ್ರೇಮ ಹುಟ್ಟಿತು. ಎಷ್ಟು ಸಹಜವಾದ ಪ್ರೇಮ ಹುಟ್ಟಿತಂದರೆ ಅಬ್ಬಾ, ಇವರು ನಮ್ಮವರೇ ಎಂದು ಅನಿಸಿತಂತೆ ಜನಕನಿಗೆ, ಅಲ್ಲಿರುವ ಜನರಿಗೆ. ನೋಡಿ, ಪ್ರೇಮ ಮಗನ ಮನು ಜಾನಿ ನೃಪ. ಪ್ರೇಮ ಮಗ್ನವಾಯಿತಂತೆ ಮನಸ್ಸು, ಅವರ ಪ್ರೇಮದಿಂದ ತುಂಬಿ ಹೋಯಿತು. ಕರಿಬಿಬೇಕು ಧರಿದೀರ. ಅಷ್ಟು ಪ್ರೇಮದಿಂದ ತುಂಬಿ ಮನಸ್ಸು ಆಕರ್ಷಿತವಾದಾಗ ಸ್ವಲ್ಪ ಹೊತ್ತು ನೋಡ್ತಾ ಮರ್ತೇ ಹೋದರು. ಏನು ಮಾತಾಡಬೇಕೋ ಯಾರೂ ಮಾತಾಡ್ತಾ ಇಲ್ಲ. ಸ್ವಲ್ಪ ಹೊತ್ತಿಗೂ ಚೇತರಿಸಿಕೊಂಡು, ಏಕೆ ತಾನು ರಾಜ ಮಾತಾಡಬೇಕು, ಎಲ್ಲರಿಗಿಂತ ಮೊದಲು ಚೇತರಿಸಿಕೊಂಡ. ಬೋಲೆವು ಮುನಿಪದ ನಾಯಸಿರು. ಆವಾಗ ಮತ್ತೊಂದು ಸಲ ವಿಶ್ವಾಮಿತ್ರನಿಗೆ ನಮಸ್ಕಾರ ಮಾಡಿ, ಅಬ್ಬಾ, ಎಂಥ ದರ್ಶನ ಕೊಟ್ಟಿದ್ದೀರಿ ನೀವು, ಎಂಥ ದರ್ಶನೀಯವಾದ ಯಾರೋ ಮಹನೀಯರನ್ನು ಜೊತೆಗೆ ಕರ್ಕೊಂಡು ಬಂದಿದ್ದೀರಿ. ನಿಮ್ಮ ಜೊತೆಗೆ ಗದಗದ ಗಿರಾ ಗಬೀರ್. ಬಾಯಿ ಮಾತು ಬರ್ತಾ ಇಲ್ಲ. ರಾಮಚಂದ್ರನನ್ನು ಫಸ್ಟ್ ದರ್ಶನ, ಮೊದಲನೆಯ ದರ್ಶನಕ್ಕೆ ಜನಕನಿಗೆ ಏನಾಯಿತು ನೋಡಿ. ಅದರಿಂದ ವಿಶ್ವಾಮಿತ್ರನಿಗೊಂದು ಪ್ರಶ್ನೆ ಮಾಡ್ತಾನೆ. ಕಹುನಾಥ ಸುಂದರದವು ಬಾಲಕ. ಪ್ರಭು ಅಂದರೆ ಋಷಿಗಳೇ, ಈ ಇಬ್ಬರು ಇಷ್ಟು ಸುಂದರವಾಗಿರುವ ಬಾಲಕರಿದ್ದಾರಲ್ಲ, ಮುನಿಕುಲ ತಿಲಕಕ್ಕೆ ನೃಪಕುಲ ಪಾಲಕ. ಆ ಪ್ರಶ್ನೆ ತುಳಸಿದಾಸ ಭಾಷೆ ನೋಡಿ. ಮುನಿಕುಲ ತಿಲಕ ಅಂದರೆ ಮುನಿವಂಶಕ್ಕೆ ಮುನಿ ಕುಟುಂಬಕ್ಕೆ ತಿಲಕ ಅಂದರೆ ಅಷ್ಟು ಶೋಭೆ ಉಂಟು ಮಾಡುವವರು. ಅಂದರೆ ಮುನಿ ಕುಟುಂಬಕ್ಕೆ ಸೇರಿದವರೋ ಅಥವಾ ರಾಜ ಕುಟುಂಬಕ್ಕೆ ಸೇರಿದವರೋ. ಮುನಿಕುಲ ತಿಲಕಕ್ಕೆ ನೃಪಕುಲ ಪಾಲಕ. ತುಳಸಿದಾಸ ಭಾಷೆ ನೋಡಿ. ಮುನಿಕುಲ ತಿಲಕ, ನೃಪಕುಲ ಪಾಲಕ ಅಂದರೆ ಒಂದು ರಾಜವಂಶಕ್ಕೆ ಪಾಲಕರೋ
ಅಥವಾ ಮುನಿವಂಶಕ್ಕೆ ತಿಲಕ ಅಂದರೆ ಶೋಭನ. ಯಾರಿವರು? ನೋಡಿದ್ದರೆ ನನಗೆ ಅನಿಸುತ್ತಾ ಇದೆ, ಅದರಿಂದ ನಿಮ್ಮನ್ನು ಕೇಳಬೇಕು, ಇವರು ಯಾರು? ಬ್ರಹ್ಮಜ ನಿಗಮ ನೇತಿ ಕಹಿಗಾವ. ವೇದಗಳು ಶಾಸ್ತ್ರಗಳನ್ನೇ ಕೇಳಿದ್ದೀವಿ. ಅತ್ಯಂತ ಸುಂದರವಾಗಿ, ದಿವ್ಯವಾಗಿ, ಚಿನ್ಮಯವಾಗಿ, ತೇಜಸ್ವಂತವಾಗಿ ಪರಮಾತ್ಮ ಇರುತ್ತಾನೆ. ಸಚ್ಚಿದಾನಂದ ಸ್ವರೂಪ, ಸೃಷ್ಟಿಸ್ಥಿತಿ ಲಯ ಕಾರಕ ಎಂದು ಪರಮಾತ್ಮನನ್ನು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ವರ್ಣನ ಮಾಡ್ತವೆ. ಆ ಪರಬ್ರಹ್ಮನೇ ಬಂದಿದ್ದನ ಏನು? ನೋಡಿದ್ದರೆ ಇವರು ಯಾರೋ ನಮಗೆ ಸಾಮಾನ್ಯ ಮನುಷ್ಯ ಮಾತ್ರ ಅಲ್ಲ, ಇವರು ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ, ಇವರು ಯಾರೋ ಸಾಕ್ಷಾತ್ತು ಪರಬ್ರಹ್ಮನೇ ಮನುಷ್ಯ ರೂಪ ಧರಿಸಿಕೊಂಡು ಬಂದನ ಎಂದು ನಮಗೆ ಅನಿಸುತ್ತಾ ಇದೆ. ನನಗೆ ಅನಿಸುತ್ತಾ ಇದೆ, ಏನೋ ನೀವೇ ಹೇಳಬೇಕು, ಅವರು ಯಾರೋ ಏನೋ ನಮಗೂ ಗೊತ್ತಿಲ್ಲ, ನಮಗೆ ಅನಿಸಿದ್ದು ಅನಿಸಿಕೆ ಹೇಳ್ತಾ ಇದ್ದೀವಿ, ನೀವು ಹೇಳಿ ಯಾರೋ ನಮಗೆ ಗೊತ್ತಿಲ್ಲ. ಇವರು ಯಾರು? ಋಷಿಗಳೇ, ಬ್ರಹ್ಮಜ ನಿಗಮ ನೇತಿ ಕಹಿಗಾವ ಉಭಯ ಬೇಷಧರಿಕಿ ಸಯ್ಯಾವ. ಒಬ್ಬನೇ ಪರಮಾತ್ಮ ಎರಡು ರೂಪಗಳನ್ನು ಧರಿಸಿಕೊಂಡು ಬಂದನ ಏನು? ಎರಡು ಅವತರಣಗಳಾಗಿ, ಎರಡು ರೂಪಗಳಾಗಿ ಅವತರಿಸಿ ಬಂದನ ಏನು ಅನಿಸುತ್ತಾ ಇದೆ. ಇವರು ಯಾರು ದಯವಿಟ್ಟು ಹೇಳಿ ಎಂದು ಹೇಳ್ತಾನೆ. ಸಹಜ ಬಿರಾಗ ರೂಪ ಮನುಮೋರ. ಜನಕ ಹೇಳ್ತಾನೆ, ನನ್ನ ಮನಸ್ಸು ಸ್ವಾಭಾವಿಕವಾಗಿ ವೈರಾಗ್ಯದಿಂದ ತುಂಬಿ ಇರುತ್ತದೆ. ಯಾವ ಪ್ರಪಂಚ, ನಾಮರೂಪ ಯಾವುದಕ್ಕೆ ಆಕರ್ಷಿತವಾಗಲ್ಲ, ನಾನು ಯಾವಕ್ಕೆ ಆಕರ್ಷಿತವಾಗಲ್ಲ. ಯಾವ ರೂಪ, ಸೌಂದರ್ಯ, ಸಂಪದ ಯಾವುದಕ್ಕೆ ಆಕರ್ಷಿತವಾಗದೇ ಇರುವಂಥ ವೈರಾಗ್ಯವಿರುವ ಮನಸ್ಸು ತಡ್ಕೊಳ್ಳಕ್ಕಾಗದೆ ಇವರನ್ನು ನೋಡಿದ್ದರೆ ಸಾಕು ಮನಸ್ಸು ಎಳೆದು ಹೋಗಿ ಅವರ ಮೇಲೇ ನಿಲ್ಲುತ್ತಾ ಇದೆ. ನನ್ನ ಸಹಜ ವೈರಾಗ್ಯವೂ ಕಲ್ಕೊಂಡು ಬಿಟ್ಟು ಇವರ ಮೇಲೆ ನಿಲ್ಲುತ್ತಾ ಇದೆ. ಅಂದರೆ ಇವರು ಯಾರೋ ಸಾಮಾನ್ಯರಲ್ಲ, ನಮ್ಮ ವೈರಾಗ್ಯವನ್ನು ದಾಟಿರುವಂಥ ಯಾರೋ ಮಹನೀಯರು. ಇವರು ಯಾರೋ ಹೇಳೋಕ್ಕಾಗ್ತಾ ಇಲ್ಲ, ಇವರು ಯಾರೋ ಮಹನೀಯರಾಗಿದ್ದಾರೆ. ಸಹಜ ವಿರಾಗ ರೂಪ ಮನು ಮೋರ ಥಕಿತ ಹೋತ ಜಿಮಿ ಚಂದ ಚಕೋರ. ಚಕೋರ ಪಕ್ಷಿ ಚಂದ್ರ ಬಂದರೆ ಪೂರ್ಣಿಮಾ ಚಂದ್ರನನ್ನು ನೋಡುತ್ತಾ ಇದ್ದರೆ ಮರೆತು ಹೋಗಿ ಆನಂದದಲ್ಲಿ ಹಾಗೇ ನೋಡ್ತಾ ಇರುತ್ತದಂತೆ ಚಕೋರ ಪಕ್ಷಿ. ಅದರಿಂದ ಥಕಿತ ಹೋತ ಜಮಿ, ನನ್ನ ಮನಸ್ಸು ಅವರನ್ನು ನೋಡಿದ್ದರೆ ಈಗ ಬೇರೆ ಯೋಚನವನ್ನೇ ನಿಂತು ಹೋಯ್ತಂತೆ. ಸಾಮಾನ್ಯವಾಗಿ ಒಂದು ನೋಡಿದ ನಂತರ ಏನೋ ಏನು ಯೋಚನೆ ಬರುತ್ತಾ ಇಲ್ಲ, ಮನಸ್ಸು ಯೋಚನೆ ಇಲ್ಲ, ಕಣ್ಣು ಇನ್ನೊಂದು ಕಡೆ ನೋಡ್ತಾ ಇಲ್ಲ. ಇವರನ್ನು ನೋಡಿದರೆ ಕಣ್ಣು ಇಲ್ಲೇ ನಿಂತಿದೆ, ಮನಸ್ಸು ಬೇರೆ ಯೋಚನೆ ಬರುತ್ತಾ ಇಲ್ಲ. ಮುಂದೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ನಾವು ಎಲ್ಲಿಂದ ಯಾವ ಕೆಲಸಕ್ಕೆ ಬಂದಿದ್ದೇವೆ ಎಲ್ಲ ಮರೆತು ಹೋಯಿತು. ಮನಸ್ಸು ಅಲ್ಲೇ ನಿಂತು ಬಿಟ್ಟಿದೆ ರಾಮಚಂದ್ರನಲ್ಲಿ. ತುಳಸಿದಾಸದು ನೋಡಿ ಹೇಳುವುದು, ನಾನು ಮೊದಲೇ ಹೇಳಿದ್ದಿನ ಈ ಮಿಥಿಲಾ ನಗರ ದಾಟಲ್ಲ, ತುಂಬ ದಿವಸ ತಗೊಳ್ತದೆ, ವಾರ 10 ದಿವಸ ತಗೊಳ್ತದೆ. ಆದರೆ ಒಂದೊಂದು ಹೆಜ್ಜೆ ಅದ್ಭುತವಾಗಿ ಸೀತಾರಾಮ ಕಲ್ಯಾಣ ಎಷ್ಟು ವರ್ಣನ ಮಾಡ್ತಾನೆ, ನಿಮಗೆ ಬೇರೆ ಎಲ್ಲಿ ಸಿಗಲ್ಲ. ಈ ತುಳಸಿದಾಸದ ಸ್ಪೆಷಾಲಿಟಿ. ಥಕಿತ ಹೋತ ಜಿಮಿ ಚಂದ ಚಕೋರ. ಕಣ್ಣು ನಿಂತು ಹೋಗಿದೆ, ಮನಸ್ಸು ನಿಂತು ಹೋಗಿದೆ, ಹಾಗೇ ಚಕೋರ ಪಕ್ಷಿ ಹಾಗೆ ನೋಡ್ತಾ ಇದೆ. ಆನಂದದಲ್ಲಿ ಮುಳುಗಿ ಹೋಯಿತು. ಯೋಗಿಗಳು ಇಲ್ಲಿ ಹೇಳಲಿಲ್ಲ, ಬೇರೆ ಕಡೆ ಹೇಳ್ತಾರೆ. ಯೋಗಿಗಳು ಕಷ್ಟಪಟ್ಟು ಜಪ ಮಾಡಿ ಧ್ಯಾನ ಮಾಡಿ ಚಂಚಲವಾಗುವ ಮನಸ್ಸನ್ನು ನಿಗ್ರಹ ಮಾಡಿ 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 ಸ್ವಲ್ಪ ಹೊತ್ತು 1 ಸೆಕೆಂಡು ಭಗವಂತನಲ್ಲಿ ನಿಲ್ಲುತ್ತದೆ. ಎಷ್ಟು ವರ್ಷಗಟ್ಟಲ ಕಷ್ಟಪಡಿ ತಪಸ್ಸು ಮಾಡಿ ಉಪವಾಸ ಮಾಡಿ ಒಂದು ಕಾಲು ಮೇಲೆ ನಿಂತುಕೊಂಡು ಉಸಿರು ನಿಲ್ಲಿಸಿ ಪ್ರಾಣಾಯಾಮ ಮಾಡಿ, ಏಕೆ ಮನಸ್ಸು ಮಹಾಚಂಚಲ ಬುದ್ಧಿ ನಿಲ್ಲುವುದೇ ಅಲ್ಲ. ಪ್ರಾಣಾಯಾಮ ಮಾಡಿ ಏನೋ ಕಷ್ಟಪಟ್ಟು ಏನೋ ಮಾಡಿ ಇಷ್ಟು ಕಷ್ಟಪಟ್ಟು ನಿಂತುಕೊಂಡರೆ 1 ನಿಮಿಷ ನಿಲ್ಲುತ್ತದೆ, ಮತ್ತೆ ಜಾರ್ತದೆ. ಯೋಗಿಗಳು ಅಷ್ಟು ಕಷ್ಟಪಟ್ಟು ಯಾವ ಪರಮಾತ್ಮಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ನಿಲ್ಲಿಸ್ತಾರೋ ಅಂಥದ್ದು ಯಾವ ಕಷ್ಟವಿಲ್ಲದೆ ತಾನೇ ಮನಸ್ಸು ನಿಂತು ಹೋಗಿದೆ. ಇವರನ್ನು ನೋಡಿದ್ದರೆ ಸಾಕು, ಯಾವ ಪ್ರಾಣಾಯಾಮ ಬೇಡ, ಯಾವ ಜಪ ಬೇಡ, ಯಾವ ಧ್ಯಾನ ಬೇಡ, ಮನಸ್ಸು ಏಕಾಗ್ರವಾಗಿ ನಿಶ್ಚಲವಾಗಿ ಇಲ್ಲೇ ನಿಂತು ಬಿಟ್ಟಿದೆ. ಆನಂದವಾಯಿತು. ಅವರು ನಮಗೆ ವೈಕುಂಠದ ಬ್ರಹ್ಮಾನಂದ ಬೇಕಂದ್ರೆ ಈಗ ಬ್ರಹ್ಮಾನಂದ ಇಲ್ಲೇ ಸಿಕ್ಕಿಬಿಟ್ಟು. ಇದು ಏನಪ್ಪ ಆಶ್ಚರ್ಯವಾಗ್ತಾ ಇದೆ. ಮನಸ್ಸು ನಿಂತು ಹೋಗಿದೆ, ಕಣ್ಣು ನಿಂತು ಹೋಗಿದೆ, ಆನಂದವಿಲ್ಲೇ ಇದೆ, ಚಂಚಲತನೇ ಇಲ್ಲ. ಈಗ ಮನಸ್ಸು ಹೋಗು ಅಂದರೆ ಹೋಗುತ್ತಾನೇ ಇಲ್ಲ. ಯೋಗಿಗಳು ಅಷ್ಟು ಕಷ್ಟಪಡ್ತಾರೆ, ನಿಮಗೆ ಯಾವ ಕಷ್ಟವಿಲ್ಲದೆ ಇವರು ನೋಡಿದರೆ ಸಾಕು ಮನಸ್ಸು. ಆ ಯೋಗಿ ಎಲ್ಲರೂ ನೋಡುವವರೆಲ್ಲ ಯೋಗಿಗಳಾಗಿಬಿಟ್ಟರು. ತಪಸ್ವಿಗಳು ಯೋಗಿಗಳಾಗಿ ಮನಸ್ಸು ಇಲ್ಲೇ ನಿಂತು ಬಿಟ್ಟಿತೆ. ಇವರು ಯಾರು ನಮ್ಗೆ ಅರ್ಥವಾಗ್ತಾ ಇಲ್ಲ. ಯಾರಿವರು? ಜನಕ ಪ್ರಶ್ನೆ ನೋಡು, ಪ್ರಶ್ನದಲ್ಲೇ ಏನು ಹೇಳಿಬಿಟ್ಟ, ವೇದಾಂತ ಹೇಳಿಬಿಡ್ತಾನೆ. ಈಗ ಮಿಥಿಲಾ ನಗರವೆಲ್ಲ ಇಷ್ಟೇ ಹಳ್ಳಿ. ಮಿಥಿಲಾ ನಗರದಲ್ಲಿರುವ ಸೇವಕರು, ಸಾಮಾನ್ಯ ಜನರು, ಹೆಂಗಸರು ಮಾತು ಮುಂದೆ ನೋಡಬೇಕು. ಹೆಂಗಸರು ಮಾತಾಡ್ತಾರೆ ಒಬ್ಬೊಬ್ಬರು ವೇದಾಂತ. ಅಲ್ಲಿದ್ದರೆ ಮಿಥಿಲಾ ನಗರ ವಾಸಿಗಳು ರಾಮನ ಲಕ್ಷ್ಮಣನ ನೋಡಿದ್ದರೆ ಅವ್ರು ಏನು ಮಾತಾಡ್ತಾರೋ, ಈಗ ಅವ್ರ ಬಾಯಿನಿಂದಲೇ ನಾನು ಹೇಳಲ್ಲ, ನೀವು ಮುಂದೆ ಆಗಿ ನೋಡಲ್ಲ. ಅವರು ಹೇಗೆ ಮಾತಾಡ್ತಾರೆ ಅಂದರೆ, ಅವರು ಮಾತು ನೋಡಿದ್ದರೆ ಅವರು ಒಬ್ಬೊಬ್ಬರಿಗೆ ವೇದಾಂತನೇ ಬರ್ತಾ ಇದೆ. ಎಲ್ಲ ಪರಮಾತ್ಮ ದರ್ಶನ ವೇದಾಂತನೇ. ಲೌಕಿಕ ವಿಷಯ ಯಾರೂ ಮಾತಾಡಲ್ಲ.
ಸಾಮಾನ್ಯ ಜನರಲ್ಲಿ ಎಷ್ಟು ತಿಳುವಳಿಕೆ, ಎಷ್ಟು ಹೃದಯ, ಎಷ್ಟು ನೋಡಿ ಅವರು. ಸಾಮಾನ್ಯ ಹೆಂಗಸರು ಲೌಕಿಕರು ಯಾರಿಗೂ ಶಾಸ್ತ್ರ ಇಲ್ಲ, ವೇದಾಂತವಿಲ್ಲ, ಜಪ ಇಲ್ಲ, ಧ್ಯಾನ ಇಲ್ಲ, ಆದರೆ ಎಷ್ಟು ಭಕ್ತರಾಗಿಬಿಟ್ಟರು. ಅದು ಹೇಳ್ತಾರೆ. ತಾತೆ ಪ್ರಭು ಪೂಚವು ಸತಿಭಾವು. ಅದರಿಂದ ಋಷಿಗಳೇ, ವಿಶ್ವಾಮಿತ್ರರೇ, ನಾನು ನಿಜವಾದ ನಿರ್ಮಲ ಮನಸ್ಸಿನಿಂದ ಕೇಳ್ತಾ ಇದ್ದೀನಿ. ತಾತೆ ಪ್ರಭು ಪೂಚವು ಸತಿಭಾವು ಕಹಹು ನಾಥ ಜನಿ ಕರಹು ದುರಾವು. ಇವರು ಯಾರು ಎಂದು ನಾನು ನಿಜವಾದ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನೀವು ದಯವಿಟ್ಟು ಮರೆ ಮಾಡದೆ ಮುಚ್ಚದೆ ನಿಜವಾಗಿ ಹೇಳು, ಇವರು ಯಾರೋ ನಾವು ತಿಳ್ಕೊಳ್ಳಬೇಕು. ಕಹಹು ನಾಥ ಜನಿ ಕರಹು ದುರಾವು ಇನಹಿ ಬಿಲೋಕತ ಅತಿ ಅನುರಾಗ. ಇವರನ್ನು ನೋಡಿದ್ದರೆ ಪ್ರೇಮ ತಾನೇ ಉಕ್ಕಿ ಉಕ್ಕಿ ಪ್ರೇಮ ಬರುತ್ತಾ ಇದೆ. ನಿರ್ಮಲವಾದ ಸಾತ್ವಿಕವಾದ ಭಕ್ತಿ ತಾನೇ ಬರುತ್ತಾ ಇದೆ. ಜನರಿಗೆ ದೀಕ್ಷೆ ಕೊಡ್ತೀನಿ, ಮಂತ್ರ ಜಪ ಮಾಡು, 10 ವರ್ಷ ಮಾಡು, ಆವಾಗ ಭಕ್ತಿ ಹುಟ್ಟುತ್ತದೆ. ಅಲ್ಲಪ್ಪ, ಇವರನ್ನು ನೋಡಿದ್ದರೆ ಭಕ್ತಿ ತಾನೇ ಬರ್ತಾ ಇದೆ. ಎಲ್ಲರೂ ಭಕ್ತರಾಗೇ ಬಿಟ್ಟರು. ಪರಮಾತ್ಮನ ಶಕ್ತಿ ನೋಡಿ ಬಿಟ್ಟರೆ ಸಾಕು, ತಕ್ಷಣವೇ ಭಕ್ತಿ ಆಗೇ ಬಿಟ್ಟಿತು. ಎಷ್ಟೋ ಜನರು ಸಿದ್ಧಪುರುಷರ ಹಾಗೆ ವರ್ಷಗಟ್ಟಲ ತಪಸ್ಸು ಮಾಡಿರುವ ಹಾಗೆ ವರ್ಷಗಟ್ಟಲ ಭಕ್ತಿ ಮಾಡಿರುವಷ್ಟು ಭಕ್ತಿ ಬಂದುಬಿಟ್ಟಿದೆ ಇವರು ನೋಡಿದ್ದರೆ. ಇನಹಿ ಬಿಲೋಕತ ಅತಿ ಅನುರಾಗ ಬರಬಸ ಬ್ರಹ್ಮ ಸುಖ ಹಿಮನ ತ್ಯಾಗ. ನಿರ್ಗುಣ ಬ್ರಹ್ಮನೇ ಮರೆತು ಹೋಗಿ ಸಗುಣ ಬ್ರಹ್ಮನೇ ಚೆನ್ನಾಗಿದೆ ಎಂದು ಇವರನ್ನೇ ನೋಡ್ತಾ ಇದ್ದೀವಿ. ನಿರ್ಗುಣ ಬ್ರಹ್ಮನೇ ಮರೆತು ಹೋಗಿದ್ದೀವಿ ಎಂದು ಹೇಳ್ತಾನೆ ಕಹ ಮುನಿ. ಇದು ಜನಕನ ಪ್ರಶ್ನೆ. 6:30 ಆಯ್ತಪ್ಪ, ನಾನು ಮರ್ತೇ ಹೋಗಿದ್ದೆ. ಸೊ ಜನಕನ ಪ್ರಶ್ನೆಗೆ ವಿಶ್ವಾಮಿತ್ರನ ಉತ್ತರ ಹೇಳುವುದಾ? ಉತ್ತರ ಒಂದೆರಡು ಮಾತು ಹೇಳ್ತೀನಿ, ಟೈಮ್ ಆಗ್ತಾ ಇದೆ. ಕಹ ಮುನಿ ಬಿಹಸಿ ಕಹೆ ಹೊನ್ರೂಪನೀಕ. ವಿಶ್ವಾಮಿತ್ರ ನಕ್ಕಿದ್ದಾನೆ ಇವರ ಪ್ರಶ್ನೆಗೆ ನೋಡಿ. ಆಹಾ, ನೀವು ಪ್ರಶ್ನೆದಲ್ಲೇ ಉತ್ತರ ಹೇಳಿಬಿಟ್ಟಿದ್ದೀಯಪ್ಪ. ನಿಮಗೆ ನೋಡಿದ್ದರೆ ಮನಸ್ಸಿಗೂ ಏನೋ ಅನಿಸಿದ್ದೇ ನೀವು ಪ್ರಶ್ನೆ ಮಾಡಿದ್ದೀವಿ. ನಾನು ಉತ್ತರ ಏನು ಹೇಳಬೇಕು, ನಿಮ್ಮ ಪ್ರಶ್ನೆದಲ್ಲೇ ಉತ್ತರ ಬಂದುಬಿಟ್ಟಿತು. ನಿಮ್ಮ ಪ್ರಶ್ನೆ ಹೇಗೆ ಬಂತು? ನಿಮ್ಮ ಅನುಭವದಲ್ಲೇ ಉತ್ತರ ಬಂದುಬಿಟ್ಟಿದೆ ಅಲ್ಲವೇ? ವಿಶ್ವಾಮಿತ್ರ ಹೇಳ್ತಾನೆ, ನಿಮ್ಮ ಪ್ರಶ್ನೆದಲ್ಲಿ ನಿಮ್ಮ ಅನುಭವ ಇದೆ. ರಾಮನು ನೋಡಿದಾಗ ನಿಮಗೆ ಏನು ಅನುಭವವಾಯಿತು ಅದು ಹೇಳಿದ್ದೀವಿ. ನಿಮ್ಮ ಅನುಭವ ಸತ್ಯ. ನಿಮ್ಮ ಅನುಭವಕ್ಕೆ ಏನು ಪರಮಾತ್ಮ ದರ್ಶನ ಆಗುತ್ತಾ ಇದೆ ಅದು ಪರಮಾತ್ಮನೇ, ಯಾರೋ ಅಲ್ಲ, ಅದು ಸಾಕ್ಷಾತ್ ಪರಮಾತ್ಮನೇ. ವಿಶ್ವಾಮಿತ್ರ ಹೇಳ್ತಾನೆ, ನಿಮ್ಮ ಅನುಭವ ಏನು ಹೇಳ್ತಾ ಇದೆ ಅದು ಭ್ರಮ ಅಲ್ಲ. ನಿಮ್ಮ ಅನುಭವ ನಿಜವಾದ ನಿಜವಾದ ಅನುಭವ, ಅದು ಭ್ರಮ ಅಲ್ಲ. ನಿಮಗೆ ನಿಜವಾದ ಅನುಭವವೇ ಆಯಿತು. ಏನು ಅನುಭವವಾಯಿತೋ ಅದು ಕೇಳ್ತಾ ಇದ್ದೀವಿ, ಅದೇ ಬ್ರಹ್ಮ. ಇನ್ನೇನು, ನಿಮಗೆ ಬ್ರಹ್ಮಾನುಭವವೇ ಆಯಿತು. ಕಹಮುನಿ ಬಿಹಸಿ ಕಹೆ ನೃಪನೀಕ ವಚನ ತುಮಾರನ ಹೋಯಿ ಅಲೀಕ. ರಾಜರೇ, ನೀವು ಹೇಳಿದ್ದ ಅನುಭವ, ನೀವು ಹೇಳಿದ್ದ ಮಾತು ಕರೆಕ್ಟೇ. ನಿಮ್ಮ ಮಾತು ತಪ್ಪಾಗಲ್ಲ. ನೀವು ಹೇಳಿದ ಹಾಗೆ ಸತ್ಯ. ಅಂದರೇನು, ನಿಮಗೆ ಆ ಆನಂದವಾಗ್ತಾ ಇದೆ. ಇವರು ಯಾರು ಪರಮಾತ್ಮನ ಏನು? ಇಂಥದ್ದು ಎಲ್ಲಿ ನೋಡಲಿಲ್ಲವೇ? ಹೌದು, ಎಲ್ಲಿ ನೋಡಲಿಲ್ಲ. ಇದು ನೋಡಿದ್ದರೆ ಯಾರೂ ಮನುಷ್ಯರಲ್ಲ. ಹೌದು, ಯಾರೂ ಮನುಷ್ಯರಲ್ಲ. ಸಾಕ್ಷಾತ್ತು ಪರಮಾತ್ಮನೇ, ವೇದದಲ್ಲಿ ವರ್ಣಿಸಿರುವಂಥ ಪರಮಾತ್ಮನೇ ಬಂದಿದ್ದನ ಅನಿಸುತ್ತಾ ಇದೆ. ಹೌದು, ನಿಮಗೆ ಅನಿಸುತ್ತಾ ಇದೆ. ಅನಿಸಿಕೆ ಏಕೆ? ಅದು ನಿಜವೇ. ನಿಮಗೆ ಅನಿಸಿಕೆ ಅಲ್ಲ, ಅದು ನಿಜವೇ. ವಿಶ್ವಾಮಿತ್ರ ಹೇಳ್ತಾನೆ, ನಿಜವೇ, ನೀವು ನೋಡುತ್ತಿದ್ದು ಬ್ರಹ್ಮನೇ. ನಿಮಗೆ ಬ್ರಹ್ಮ ದರ್ಶನವೇ ಆಗ್ತಾ ಇದೆ. ಸಾಕ್ಷಾತ್ತು ಪರಮಾತ್ಮ ದರ್ಶನವೇ ಆಗ್ತಾ ಇದೆ. ಇನ್ನೇನು ಹೇಳಬೇಕು? ಆಯಿತಾ? ಈಗ ಮಿಕ್ಕದು ನಾಳೆ ಹೇಳ್ತೀನಿ, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.